ಅಲ್ಲಿಗೆ ಬರೋಣ. ನಿಮ್ಮ ಕೊಟ್ಟ ಭಾಷೆ ಸಂದಿರಬಹುದು, ಆದ್ರೆ ದೇವಲೋಕಕ್ಕೆ ಹೋಗುವಂತಹ ಸ್ಥಿತಿಯಲ್ಲಿ ನಾನಿಲ್ಲ. ಯಾಕೆ? ಕೈಯಲ್ಲಿ ಉಡುಗೊರೆಯಾಗಿ ಉಂಟಲ್ಲ ಪ್ರಸಾದ ರೂಪವಾಗಿ ಕೊಟ್ಟಂತದ್ದು. ನಮ್ಮ ದೇವಲೋಕದಲ್ಲಿರುವಂತಹ ಸಂಖ್ಯೆ ಅಷ್ಟೇ 33 ಕೋಟಿ. ಒಂದು ಹೆಚ್ಚಾಗೋದಕ್ಕೂ ಇಲ್ಲ, ಒಂದು ಕಡಿಮೆ ಆಗುವುದಕ್ಕೂ ಇಲ್ಲ. ಎಂತ ಉರಿ ಇದು? ಎಂತ ನಿಂತುಕೊಳ್ಳಿಕ್ಕೆ ಆಗುದಿಲ್ಲ. ಮತ್ತೆ ಇಲ್ಲಿ ಬಂದ್ಕೊಂಡು ನಾವೆಂತ ಮಾಡುದು ಈಗ? ಆ ಕಡೆಗೆ ನೋಡು, ಎಲ್ಲ ಬೈದಾಗಿದೆ, ಖಾಲಿ ಖಾಲಿ. ಸಣ್ಣದಾದ ಮರ ಇವತ್ತು ಗಿಡವಾಗಿತ್ತು, ನಾಳೆ ಮರವಾಗಿ ನಿಲ್ತಾ ಇತ್ತು. ಇವತ್ತೇ ಅದ್ರ ಎಲೆಗಳೆಲ್ಲ ಉದುರಿ ಹೋಗಿತ್ತು. ಕಮರಿ ಕರಟಿಗೆ ಹೋಗಿದೆ. ಉರಿ 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 ಜ್ವಾಲೆ ಯಾಕೆ ಗೊತ್ತಾಯ್ತು? ಹುಳವಾಯ್ತು ಬಾಯಿಗೆ, ಅದು ಇಲ್ಲಿ ಇಲ್ಲಿ ಸಮಸ್ಯೆ. ನಿಂಗೆ ಒಂದೇ ಹುಳವಾಯ್ತು, ನಾ 3 ತಿಂದೆ ಆಗಿದೆ. ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಅವಸರ ಅವಸರವಾಗಿ ಬಂದ್ರು ನಾವು. ಅಂದ್ರೆ ಅವನ ಜ್ವಾಲೆಯಿಂದ ಪಾಪ ಹುಳ ಎಲ್ಲ ಮನೆ ಬಿಟ್ರು. ಅವ್ರಿಗೆ ಮುಕ್ತಿ ಸಿಕ್ಕಿದಾಗೆ ಒಂದು ಹೂವು ಇಲ್ಲ, ಎಲ್ಲ ಬಾಡಿದ ಹೂವು, ಎಲ್ಲ ಬಾಡಿದೆ. ಹೌದು, ಅಲ್ಲಲ್ಲಿ ಒಂದೊಂದು ಗಿಡ ಮರ ಕಾಣ್ತಾ ಇದೆ. ಅದು ಅದು ಆ ಕಡೆ ಸಂಪೂರ್ಣ ಜೀವವೂ ಇಲ್ಲ. ಈ ಪುಷ್ಪವೃಷ್ಟಿ ಬಂತ ಏನೇ ಇರ್ಲಿ, ನಮ್ಮ ಕಾರ್ಯ ಪೂರ್ಣ ಆಗ್ಬೇಕು. ಮೊದಲು ವಾತಾವರಣ ಸರಿಯಾಗಬೇಕು, ಈ ವನ ಸರಿಯಾಗಬೇಕು. ಈಗ ನಿನ್ನ ಪ್ರಯತ್ನ ಗಾಳಿ ಜೋರ್ ಬರ್ಲಿ. ಭುಜದಿಂದ ಮೇಲುದ ನಡುವಿಗೆ ಅದರಿಂದ ಜಾರಿದು ನಂದವಳ ಭುಜದಿಂದ ಮೇಲುದ ನಡುವಿಗೆ ನನಗೆ ದೇವೇಂದ್ರ ಕೊಟ್ಟಂತಹ ಏನು ವಾತಾವರಣವನ್ನು ಸರಿ ಮಾಡಬೇಕು, ಅದರ ಸರಿಯಾದಂತಹ ಸಮಯದ ನಿರೀಕ್ಷಣೆ ನಾನಿದ್ದೆ. ಅಷ್ಟೇ ಅಲ್ಲ, ಯಾವುದಕ್ಕೂ ಇಲ್ಲಿ ಪ್ರಮುಖ ಯಾರು ಅಂತ ಕೇಳಿದ್ರೆ ಮನ್ಮಥ ರಾಯ, ಅವರಿಂದಲೂ ಆಜ್ಞೆಯನ್ನು ಪಡಿಬೇಕು. ಆ ಕಾರಣಕ್ಕಾಗಿ ಈಗ ಆಜ್ಞೆ ಸಿಕ್ಕಿತಾ ಇಲ್ವೋ, ಇನ್ನು ತಡ ಮಾಡಿದ್ದೆ ಅಲ್ಲ, ನೇರವಾಗಿ ನನ್ನ ಕಾಯಕವನ್ನ ಮಾಡಿದ್ದೇನೆ. ಮಂದ ಮಾರುತನಾಗಿ ಬೀಸಿದ್ದೇನೆ. ನೀನು ಚಂಡಮಾರುತನಾಗಿ ಅಷ್ಟೇ ಅಲ್ಲ, ಇಲ್ಲಿಯ ಈ ವಾತಾವರಣ ಬದಲು ಮಾಡಿದವ ನಾನು. ನೋಡಿ, ಆಗ ಏನಿತ್ತು ವಾತಾವರಣ ಬದಲಾದ ಹೌದಾ?
ಅಲ್ಲ ನೀನ್ ಮತ್ತೆ ತಲೆ ಬಿಸಿ ನಾನೇನು ಮಾಡ್ತೇನೆ. ಗೊಂಬೆ ಇತ್ತು, ಈಗ ಸರಿ ಆಯ್ತು. ಆದ್ರೆ ಒಂದು ಈಗ ಮೊದಲಿದ್ದದ್ದು ಉರಿ, ಈಗ ಉರಿ ಇಲ್ಲ. ಈಗ ಒಂದು ಜಾತಿ ತಂಪು. ಹೌದಾ? ಆ ಕಾರಣಕ್ಕಾಗಿ ನನಗೆ ವಹಿಸಿದಂತಹ ಕಾರ್ಯವನ್ನ ನಾನು ಸಂಪೂರ್ಣಗೊಳಿಸಿದ್ದೇನೆ. ಅದು ಒಂದು ಮಂದವಾಗಿ ಬೀಸ್ತಾ ಇರಲಿ, ನಿರಂತರವಾಗಿ ಈ ಕಾರ್ಯಕ್ರಮ ಮುಗಿಯುವಲ್ಲಿಯವರೆಗೆ ಒಂದೇ ಬೀಸ್ತಾ ಆಗಲಿ. ವಾತಾವರಣದ ಬಗ್ಗೆ ಜಾತಿ ತಿಳಿಯಾದದ್ದು ನಿನ್ನೆಂತ ದ್ವಂದ್ವ ಈಗ ಅವನೊಂದು ಮುಗಿದೋಯ್ತು, ನಿಂದು ಪ್ರಾರಂಭ ಆಯ್ತು. ಅವನ ಕಾರ್ಯದಲ್ಲಿ ನಿರತನಾದ, ಹಾಗಂತ ನಿನ್ನ ಕಾರ್ಯ ಬರ್ಲಿಕ್ಕೆ ಸ್ವಲ್ಪ ತಡ ಉಂಟು. ಯಾಕೆ? ಅವನ ಮನಸ್ಥಿತಿ ಸರಿ ಮಾಡ್ಬೇಕಾ ಬೇಡವಾ? ಯೋಚನೆ ಮಾಡುವುದೇ ಬೇಡ. ವಾತಾವರಣ ಸರಿಯಾದ ಮೇಲೆ ಇವನ ಮನಸ್ಸು ಸರಿಯಾಗಬೇಕಾ ಬೇಡವಾ? ಬದಲಾಯಿಸಬೇಕೆನ್ನುವ ಸಲುವಾಗಿ ನನ್ನಲ್ಲಿರುವಂತಹ ಪಂಚಪುಷ್ಪಗಳ ಶರ ಪ್ರಯೋಗ ಅವನ ಮೇಲೆ ಏಕಾಏಕಿಯಾಗಿ ಆಗಬೇಕು. ಅದು ಆಗಬೇಕು ಅಂತಾದ್ರೆ ತಪೋನಿರತನಾದಂತಹ ಮುನಿಯನ್ನ ನನ್ನಲ್ಲಿರುವಂತಹ ಪಂಚಪುಷ್ಪಗಳ ಶರದ ಪ್ರಯೋಗ ಮೂರವನಿಗೆ ಎರಡನಿಗೆ ಇಬ್ಬರು ಸೇರಿ ಈ ವ್ಯವಸ್ಥೆ ಮನ್ಮಥನಾಸ್ತ್ರವು ಸೋಂಕಿದ ಕ್ಷಣದಿ ರನ್ಮನಗಳು ಕಂಪಿಸಿದು ತನ್ಮಯತೆಗೆ ಭಂಗದ ಆಗುವುದೇಕೆ ನೋಡ ರನ್ಮನದೊಳು ಸುಖ ಸವಿಯಬೇಕನೆ ಯಾವುದನ್ನು ಸಾಧಿಸುವುದಕ್ಕೆ ಬೇಕಾಗಿ ವಸಿಷ್ಠರಲ್ಲಿ ಪಂಥವನ್ನ ಮಾಡಿ ತಪೋನಿರತನಾಗಿದ್ದೆ. ನನ್ನ ಪಂಚೇಂದ್ರಿಯಗಳನ್ನು ಕೇಂದ್ರಿಸಿಕೊಂಡು ನಾಸಿಕಾಗ್ರದಲ್ಲಿ ದೃಷ್ಟಿ ಇಟ್ಟು ಮನುಷ್ಯ ಸಹಜತೆಯಕ್ಕೆ ಬೇಕಾಗಿದ್ದನ್ನೆಲ್ಲ ಬಿಟ್ಟು ಸಾಧಿಸುವುದಕ್ಕೆ ನಿಂತರೆ ಯಾಕೀಗೆ ಒಮ್ಮೆಲೆ ಎಚ್ಚರಗೊಂಡೆ ನಾನು. ಎಚ್ಚರಗೊಳ್ಳುವುದೇನು ಹೊಸತಲ್ಲ, ಆಗಾಗ ನಾವು ಎಚ್ಚರಗೊಳ್ಳುತ್ತೇವೆ. ಆದರೆ ಸಹಜವಾಗಿ ಎಚ್ಚರಗೊಂಡ ಕ್ರಿಯೆಗೂ ಇನ್ನೂ ಎಚ್ಚರಗೊಂಡಿದ್ದಕ್ಕೂ ವ್ಯತ್ಯಾಸ ಆಯಿತಲ್ಲ. ಯಾವುದನ್ನ ಬೇಡ ಎಂಬುದಾಗಿ ಬಿಟ್ಟಿದ್ದನೋ ಅದೆಲ್ಲವೂ ಬೇಕು ಬೇಕು ಎಂಬಂತ ಹೊಸ ಬಯಕೆ ಮೂಡುತ್ತಿದೆ. ಆಗಾಗ ಎಚ್ಚರವಾದಾಗ ಸುತ್ತಲ ಪರಿಸರ ಹೇಳುವುದೇನು, ಇಲ್ಲಿ ಒಂದೇ ಒಂದು ನಾದ ಹೊರಹೊಮ್ಮುತ್ತಾ ಇತ್ತು. ಯಾವುದು? ಓಂಕಾರ ಪ್ರಣವನಾದವೇ ಇತ್ತು. ಇನ್ನು ಪ್ರಣಯನಾದವೇ ತುಂಬಿದೆಯಲ್ಲ. ಇರಬೇಕಾದ ಪ್ರಣವ ಎಲ್ಲಿಗೆ ಹೋಯಿತು? ಬೇಡವಾದ ಪ್ರಣಯ ಯಾಕೆ ಬಂತು?
ಬೇಡ ಬೇಡ. ಹೊಸ ಹೊಸ ಬಯಕೆಗಳು ಬೇಕು ಬೇಕೆಂಬಂತ ಆಸೆಗಳು ಚೌಕಿ ವಿಸಿಟ್ ಇದಕ್ಕೆ ತನುವನ್ನ ಮನಸ್ಸನ್ನ ಒಟ್ಟಿದೆ ಅಂತಾರೆ. ಮಾಡಿದ ಪ್ರತಿಜ್ಞೆ ಭಂಗವಾಗಿ ಹೋಗುತ್ತದೆ ತಾನೆ. ಅದನ್ನು ಪಡೆಯುವುದಕ್ಕೆ ಬೇಕಾಗಿ, ಗಮ್ಯವನ್ನ ಮುಟ್ಟುವುದಕ್ಕೆ ಬೇಕಾಗಿ ನಾನು ಮತ್ತೆ ಅಂತರ್ಮುಖಿಯಾಗಲೇಬೇಕು. 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 ತದ್ಧೀಂ ತಗದಿನ ಧೀಂ ತದ್ಧೀಂ ತಗದಿನ ಧೀಂ ಧೀಂ ದಿನ ತಗ ದಿನ ತದಿನ ತಾಂ ಧೀಂ ದಿನ ತಗದಿ ಮುನಿ ಭ್ರಮೆಗೊಂಡು ನುಡಿದನು ಭಂಡರಂದದೊಳವಳಿಗೆ ಚಂಡಮುನಿ ಭ್ರಮೆಗೊಂಡು ನುಡಿದನು ಭಂಡರಂದದೊಳವಳಿಗೆ ಚಂಡಮುನಿ ಭ್ರಮೆಗೊಂಡು ನುಡಿದನು ಭಂಡರಂದದೊಳವಳಿಗೆ ಯಾಕೆ ನೋಡುತ್ತಿರುವುದೇನು ಹೊಸತಲ್ಲ. ನೋಡಿ ಬೇಡ ಎಂಬುದಾಗಿ ಬಿಟ್ಟು ಬಂದವನ ಯಾವುದನ್ನ ಬೇಡ ಎಂಬುದಾಗಿ ಬಿಟ್ಟು ಬಂದನೋ ಅದು ಬೇಕೆಂಬಂತ ವಾಂಛೆ. ಆ ಎಂತ ಅಂಗಸೌಷ್ಠ್ಯ! ಅಡಿಯಿಂದ ಮುಡಿವರೆಗೂ ಶಿಲ್ಪಿ ಕೆತ್ತಿದ ಬೊಂಬೆ. ಹೊಗಳುವುದಕ್ಕೆ ಶಬ್ದ ದಾರಿದ್ರ್ಯ. ಒಬ್ಬಳು ಹೆಣ್ಣು ಕಲ್ಪನೆಯಲ್ಲಿ ಹೀಗಿರಬೇಕೆಂಬುದಾಗಿ ಎಣಿಸಿದೆ. ಕವಿಯ ಕಾವ್ಯ ತಂದಿಕೆಯವಳು ಅನುಮಾನವಿಲ್ಲ. ಯಾವ ಶಿಲ್ಪಿ ಕಳೆದಿಟ್ಟಂತ ಬೊಂಬೆಯೋ ಆ ಬೊಂಬೆಗೆ ಬ್ರಹ್ಮ ಜೀವ ತುಂಬಿದ ಭವಿಷ್ಯ. ಈ ಭೂಮಿ ವೃತ್ತಾಕಾರವಾಗಿ ಉಂಟು. ಎಲ್ಲಿಂದ ಹೊರಟೆವೋ ಅಲ್ಲಿಗೆ ನಾವು ಒಂದು ಸೇರುತ್ತೇವಂತೆ. ನಾನು ಹೊರಟಿದ್ದಾದ್ರೂ ಎಲ್ಲಿಂದ ಕ್ಷಾತ್ರಿಯನಾಗಿ ಎಲ್ಲವನ್ನು ಅನುಭವಿಸಿ ಬಿಟ್ಟು ಹೊರಟೆ. ದುಂಡಾಗಿರುವಂತ ಈ ಭೂಮಿಯಲ್ಲಿ ಮತ್ತೆ ಅಲ್ಲೇ ಬಂದು ಸೇರಿ ಉತ್ಕಟವಾದ ಬಯಕೆ, ಬೇಕು ಬೇಕೆಂಬಂತ ಹಂಬಲ. ಈ ಹಂಬಲಕ್ಕೆ ಬೆಂಬಲವಾಗಿ ಆ ಮನ್ಮಥ ಹಣ ಮಾತಾಡಿಸಬೇಕಲ್ಲ. ಏನು ಮಾತಾಡಿಸ ಯಾರಿಂದ
ಹಿಂದೆ ಮುಂದೆ ಯಾರಿಲ್ಲ, ಆದ್ರೆ ಇವಳ ಹಿಂದೆ ಮುಂದೆ ಬಹಳ ಸೊಗಸನ್ನು ಉಂಟು. ಕೇಳ್ತೇನೆ 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 ಬಲಿರೆ ಭಾಪುರೆ ಲಲನೆ ನೀರ್ಯಾರೋ ಬಲರೆ ಭಾಪುರೆ ಲಲನೆ ನೀರ್ಯಾರೋ ಲಲನೆ ನೀರ್ಯಾರೋ ಬಲರೆ ಭಾಪುರೆ ಬಲರೆ ಭಾಪುರೆ ಲಲನೆ ನೀರ್ಯಾರಿಲ್ಲಿ ಲಲನೆ ನೀರ್ಯಾರಿಲ್ಲಿ ನಿಲ್ಲುವ ಕಾರಣಗಳನ್ನು ಬೇಡನಗಳು ಕದೆನಲವಳಿರುಗಳು ನಿಲ್ಲುವ ಕಾರಣಗಳನ್ನು ಬೇಡನಗಳು ಕದವಳಿರುತ್ತಳು ನಿಲ್ಲುವ ಕಾರಣಗಳನ್ನು ಬೇಡನಗಳು ಕದವಳಿರುತ್ತಳು ಭಾಪುರೆ ಮೊಜಪೂತುರೆ ನಿನಗೆ ನನ್ನನ್ನೇ ಹೊಗಳಿಸಿ ನಿನ್ನನ್ನೇ ನಾನು ಯಾರನ್ನು ಅಂತ ಭಾವಿಸಬೇಡ. ಮತ್ತೆ ಯಾರಿದ್ದಾರೆ? ಅದೇ ಹುಡುಕೊಂಡು ನಾನು ಇರುವುದು ನಾನು, ನೀನು ಇಬ್ಬರೇ. ಹೊಗಳುವ ನಾನು, ಹೊಗಳಿಸಿಕೊಳ್ಳುವವಳು ನೀನು. ಆಹಾ ಆಹಾ, ಇಲ್ಲಿ ಕುಳಿತುಕೊಳ್ಳುವ ಮೊದಲು ನಿನ್ನನ್ನು ನೋಡಲಿಲ್ಲ, ಆಗಾಗ ಎಚ್ಚರವಾದಾಗ ನಿನ್ನನ್ನು ಕಾಣಲಿಲ್ಲ ನಾನು. ಇಂದು ಕಣ್ಣು ಬಿಟ್ಟು ತೆರೆಯುವಾಗ ನೀ ನಿಂತಿದ್ದೀಯ. ಅದು ನಿನ್ನನ್ನು ತಿಳ್ಕೊಳ್ಬೇಕು ಅಂತ ಆಸೆ ಆಸೆ. ಕೇಳ, ನೀನು ಯಾರು? ನಿನ್ನ ಹೆಸರೇನು? ಇಲ್ಲಿ ಇರುವವಳ ನೀನು? ಬಂದಿದ್ದೆ ಎಲ್ಲಿಂದ? ಹೋಗುವುದು ಎಲ್ಲಿಗೆ? ಯಾವಾಗ? ಎಷ್ಟು ಕಾಲ ಇರ್ತೀಯ? ಇಲ್ಲಿ ಇರುವ ಮಾಡಿಸಿದ್ರೆ ಹೇಳ್ಬಿಡು. ಎಲ್ಲವನ್ನ ಕೇಳಿ ತಿಳಿಯಬೇಕು ಅಂತ ಆಸೆ. ಹೇಳ್ತೀಯ? ಕುತೂಹಲ ತಪ್ಪಲ್ಲ. ಆದ್ರೆ ಪ್ರಶ್ನೆಗಳ ಸುರಿಮಳೆಯನ್ನು ಸುರಿಸ್ತಾ ಇದ್ದೆ. ಹೆದರಬೇಡ, ಸುರಿ ಬಿಡು. ಮಳೆ ವಿಷಯವ ಒಂದು ಸಂದರ್ಭದಲ್ಲಿ ಅಂಜಂ ಕರಿಷ್ಯಾಮಿ ಹೇಳಿದವ ನಾನು. ಎಲ್ಲಿಯಾದ್ರೂ ನನ್ನ ಉಪದ್ರಕ್ಕೆ ಅವ ಮುಂದಾದ್ರೆ ಅಂಜಮು ವರುಣಂ ಕರಿಷ್ಯಾಮಿ ಅಂತ ಹೇಳಿರ್ತೇನೆ ನಾನು. ಹಾಗಿದ್ರೆ ಇನ್ನೊಬ್ಬ ಮಳೆ ಬರಿಸುವುದಾಯ್ತಲ್ಲ. ಅಲ್ಲ, ನಿಲ್ಲಿಸುವುದಕ್ಕೆ. ಹಾಗಾಗಿ ಭಯ ಬೇಕಾಗಬೇಕಿಲ್ಲ ನಿನಗೆ. ಸಂಪೆರೆದುವಂತೆ 4 ಹನಿ ಬೇಕು. ಸಿಂಚನ ಆಗ್ತಾ ಇರಲಿ. ಆ ಸಿಂಚನದ ಮಧ್ಯದಲ್ಲಿ ನಿಮ್ಮ ಮಾತು ನನಗೆ ವರ್ಷಧಾರೆ ಹಾಗೆ ಬೆಳೆಯಿತು. ಹಾಗಾದ್ರೆ ಹೇಳು, ನನ್ನ ಮೇಲೆ ಮೋಹ ಸಿಂಚನ ಮಾಡಿದ ನೀನು ಯಾರು? ಲಾಲಿತೈ ಮುನಿ ಬಾಲ ವೀರನೇ ಲಾಲಿತೈ ಮುನಿ ಬಾಲ ವೀರನೇ ಲಾಲಿತೈ 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 ಮುನಿ ಬಾಲ ವೀರನೇ ಜನಜಾಲನುತನೇ ಜನಜಾಲನುತನೇ ಲಾಲಿತೈ ಮುನಿ ಬಾಲ ವೀರನೇ ಜಗಜ
ವೀರನೇ ಲಾಲಿತೈ ಮುನಿಪಾಲಯನ್ನಯ ಮೂಲವನು ಕರುಣಾಳು ತನದಲ್ಲಿ ಲಾಲಿತೈ ಮುನಿಪಾಲಯನ್ನಯ ಮೂಲವನು ಕರುಣಾಳು ತನದಲ್ಲಿ ಇಂದ್ರಪುರ ಮಂದಿರವು ಸುಖದಿಂದಲಲ್ಲಿಗದೆ ಜನವೃಂದ ಮೆನಗೊಲವಿಂದ ಮೇನಗೆ ಎಂದು ಕರೆಯುವುದ ಜನವೃಂದ ಎನಗೊಲವಿಂದ ಮೇನಗೆ ಎಂದು ಕರೆಯುವುದ ಬಂದು ತರುದಿನ ಲಾಲಿತೈ ಮುನಿಪಾಲ ವೀರನೇ ಜನ ಜಾಗರುತ್ತನೆ ಲಾಲಿತೈ ಮುನಿಪಾಲ ವೀರನೇ ಲಾಲಿತೈ ಮುನಿಪಾಲ ವೀರನೇ ಜನಜಾಲರುತ್ತನೆ ಲಾಲಿತೈ ಮುನಿಪಾಲ ವೀರನೇ ಲಾಲಿತೈ ಮುನಿಪಾಲ ವೀರನೇ ಜನಜಾಲರುತ್ತನೆ ಲಾಲಿತೈ ಮುನಿಪಾಲ ವೀರನೇ ವಂದಿಸಿಕೊಂಡೆ ನಾನು. ಅಯ್ಯೋ ಒಳ್ಳೆಯದಾಗಿ ನಿಮ್ಗೇನು ಅಭ್ಯಾಸ ಹಾಗೆ ಮುಟ್ಟಿ ಮಾತನಾಡುವುದು? ಮುಟ್ಟಿ ಮಾತಾಡುದಲ್ಲ ಹಾ, ನಾವು ಆಶೀರ್ವಾದ ಮಾಡುದಲ್ಲ ಹಾಗೆ ಮುಟ್ಟಿಯೇ ಆಶೀರ್ವಾದ ಮಾಡುದು ಎಲ್ಲಾದ್ರೂ ಮಾತು ಹೆಣ್ಣು ಮತ್ತೆ ನಾನು ಯಾರಿನ್ನೂ ಹಾಗೆ ಕೇಳುತ್ತಾ ಇದ್ದೀನಿ. ಯಾರು ನೀನು ಆದ್ರೆ ನನ್ನ ಬಗ್ಗೆ ಭಾವಿಸಿಕೊಳ್ಳಿದ್ದು ಬಿಸಿ ಉಸಿರು ಬಿಡಬೇಡ ಮೊದಲೇ ನಾನು ಬಿಸಿಯಾಗಿದ್ದೇನೆ ನಿನ್ನ ಬಿಸಿ ಉಸಿರು ನನ್ನನ್ನು ಮತ್ತು ಉತ್ತೇಜಿಸುತ್ತಿದೆ ನಿಮ್ಮ ಬಗ್ಗೆ ನಾನು ಕೇಳಿ ಬಲ್ಲಿ. ಹೌದಾ ಸತ್ಯ ಹೇಳ, ಹಾ ನಾನು ನಿಮ್ಮ ಅಭಿಮಾನಿ. ಓ ನನ್ನ ಪಕ್ಕದಲ್ಲಿ ಗೊತ್ತಿದೆ ಹಾಗಿದ್ರೆ ಖಂಡಿತ. ಒಮ್ಮೊಮ್ಮೆ ಹಾಗೇ ಆಗುವುದುಂಟು ನಮ್ಮ ಬಗ್ಗೆ ಉಳಿದವರಿಗೆ ಗೊತ್ತಿರ್ತದೆ ಉಳಿದವ್ರ ಬಗ್ಗೆ ನಮ್ಮ ಗೊತ್ತಿರುವುದು ಅದು ಕೆಲವೊಮ್ಮೆ ಹಾಗೆ. ಈಗ ನಿನ್ನ ಬಗ್ಗೆ ನನಗೆ ಗೊತ್ತಿಲ್ಲ ನನ್ನ ಬಗ್ಗೆ ನಿನಗೆ ಗೊತ್ತಿದೆ ಏನು ಗೊತ್ತಿದೆ? ಸರಿ ಬಹಳ ಪ್ರಸಿದ್ಧಿ ಇರುವಂತಹ ವ್ಯಕ್ತಿಗಳು ಕಣ್ಣ ಮುಂದೆ ಬಂದಾಗ ಗೊತ್ತಾಗುವುದಿಲ್ಲ. ಇನ್ನೊಬ್ಬರು ಹೇಳುದುಂಟು, ನೋಡಿ ಬಂದವರು ಅವ್ರಿಗೆ ನಮಸ್ಕಾರ ಕೊಡಿ ನಮಸ್ಕಾರ ಅಂತ ಮತ್ತೆ ನಾವು ಕೊಡುವಂತ ಕ್ರಮ. ಹಾಗೆ ನಿಮ್ಮ ಪ್ರಸಿದ್ಧಿ ನಿಮ್ಮ ವಿಚಾರ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಏನು ಕೇಳಿ ಬಲ್ಲ ನೀನು ತಾಪಸಿಗಳು ಎನ್ನುವಂತಹ ಅಂಬುದಿಯನ್ನು ಚಂದ್ರಮನ ಹಾಗೆ ಶೋಭಾಯಮಾನವಾಗಿ ಗಮನಿಸ್ತಾ ಇದ್ದೀನಿ. ಸೇರುವ ಕಾತುವಯ ನನಗೆ ತೀರ್ಥ ಸ್ನಾನವಾಯಿತು ನಿನಗೆ ತೀರ್ಥಪಾದರ ಸಂದರ್ಶನವೂ ಆಯಿತು ದರ್ಶನವೂ ಆಯಿತು. ಪ್ರಸಾದ ಪ್ರಸಾದ ಸಿಕ್ಕಿದ್ರೆ ಹೋಗುವುದೇನು? ಕೊಡ್ತೇನೆ ಪ್ರಸಾದ ಕೊಡುವುದಕ್ಕೆ ನನ್ನ ಮೈಮನಗಳೂ ಸಿದ್ಧವಾಗಿವೆ ನಾನು ಕಾತುರದಿಂದ ಕಾಯುತ್ತಾ ಇದ್ದೀನಿ. ಮೇನಕ
ಅವ ಬಿಡುವುದಿಲ್ಲ. ನೀನ್ ಬರುವಾಗ ಯಾರು ತರ್ಕೊಂಡು ಬಂದ? ನಿನ್ನೊಟ್ಟಿಗೆ ಯಾರು ಬಂದಿದ್ದಾರೆ? ಓರ್ವಳೆ ಬಂದದ್ದು. ಓರ್ವಳೆ. ಹನುಮಂತ ಅವ ಯಾಕೆ ಬರ್ತೇನೆ? ಹೌದು. ಅವ ಬರುವುದಿಲ್ಲ. ಅವ ಕಾಣಬೇಕು, ಸಿಗುವುದಿಲ್ಲ. ನಿನ್ನಲ್ಲಿಯೇ ಮನ್ಮಥ ಇದ್ದಾನೆ. ಅರವಿಂದ, ಅಶೋಕ, ಚೂತ, ನವಮಲ್ಲಿಕ, ನೀನು ಅತ್ಪಲ, ಇವೆಲ್ಲವೂ ನಿನ್ನ ಮುಖದಲ್ಲಿಯೇ ಉಂಟು. ದುಂಡಾದ ಮುಖ, ಬಾಗಿದ ಹುಕ್ಕು, ಅಡಳಿದ ಕಣ್ಣು, ಕೆಂದುಟಿ, ತುಂಬಿದ ಕಪೋಲ, ಒಂದೊಂದು ಅಂಗವೂ ಮನ್ಮಥನ ಒಂದೊಂದು ಬಾಣದ ಪ್ರತೀಕವಾಗಿ ಉಂಟು. ಏನಕ್ಕ ಎನ್ನುವುದಕ್ಕೆ ತಾಗಿದ್ದ ಮನ್ಮಥನ ಬಾಣ. ಯಾಕೆ ಹಾಗಾಗುವುದು? ಯಾವಾಗಲೂ ಹೀಗಾಗುವುದು. ಹಿಂದಾಗಿ ಮೊದಲು ನೋಡಿ ಬಿಟ್ಟು ಬಂದಿದ್ದು ಬೇಡ ಎಂಬುದಾಗಿ, ಇನ್ನು ಬೇಕೆಂಬಂತ ವಾಂಚೆ ಮತ್ತೆ ಹೆಚ್ಚಾಗುತ್ತಿದೆ. ನಿನಗೆ ಬಾಣ ಬಿಡಬೇಕು ಅಂತಿಲ್ಲ, ನಿಮ್ಗೆ ಯಾವತ್ತು ಬಾಣವೇ ಇರ್ತದೆ ಒಳಗೆ. ಹಾಗಾಗಿ ಹೋಗ್ಬೇಡ. ನನ್ನನ್ನು ಅರೆಕ್ಷಣ ಕರೆದು ತನು ಸುಖವ ನೀಡಿ ಆಮೇಲೆ ಹೋಗು, ನಾ ಬೆಳೆಸ್ಕೊಡ್ತೇವೆ. ಬಾ. ಯಾಕೆ ಬೇಡ್ವೆ ಇಂದು ಬರೆದೆ ಸಾಕು ಮೋನೆ ಬರೆ ಯಾಕೆ ಬೇಡ್ವೆ ಇಂದು ಬರೆದೆ ಸಾಕು ಮೋನೆ ಬರೆ ಯಾಕೆ ಬೇಡ್ವೆ ಇಂದು ಬರಿದೆ ಸಾಕು ಮುನಿ ಬರೆ ಬರಿದೆ ಸಾಕು ಮುನಿ ಬರೆ ಹೋಗಲಂತೆ ನೋಡಿದ ನರ ವಿವೇಕಿಯನಿ ಬರೆ ಹೋಗಲಂತೆ ನೋಡಿವ ನರ ವಿವೇಕಿಯನಿ ಬರೆ ಸಾಕು ಮುನಿ ಬರೆ ವಿವೇಕಿಯನಿ ಬರೆ ಯಾಕೆ ಬೇಡ ಎಂದು ಬರೆದ ಸಾಕು ಮುನಿ ಬರೆ ಹೋಗರಂತೆ ನುಡಿದ ನರ ವಿವೇಕಿಯನಿ ಬರೆ ಹೋಗರಂತೆ ನುಡಿವ ನರ ವಿವೇಕಿಯನಿ ಬರೆ ಬರಿದೆ ಸಾಕು ಮುನಿ ಬರೆ ವಿವೇಕಿಯನಿ ಬರೆ ವರ ತಪಸ್ವಿ ಗಂಗಜಾತ ಬೇಕಿರುವುದೇ ವರ ತಪಸ್ವಿ ಗಂಗಜಾತ ಇರುವುದೇ ಅವನ ಬೀಜಾವರ ಕರೆಯುವುದೇ ಬರಿದೆ ಸಾ
ಎರಗ ಮಾದೊಳಗೆ ಗರ್ವವಿಪ್ಪುದೇ ಎರಗ ಮಾದೊಳಗೆ ಮಗೆ ಗರ್ವ ಇಪ್ಪುದೇ ಎರಗ ಮಾದೊಳಗೆ ಮಗೆ ಗರ್ವವಿಪ್ಪುದೇ ರೋಳೆರಗ ಅಪ್ಪುದೇ ಯಮಗೆ ಗರ್ವವಿಪ್ಪುದೇ ಯಾಕೆ ಬೇಳೆ ಎಂದು ಬರಿದೆ ಸಾಕು ಮುನಿಪನೇ ಹೋಗರಂತೆ ನುಡಿವ ನರವಿವೇಗಿ ಎನಿಪನೇ ಬರಿದ ಸಾಕು ಮುನಿಪನೇ ನರವಿವೇಗಿ ಎನಿಪನೇ ನನ್ನ ಮೈ ಮರಗಳನ್ನು ತಳಿಸಿ ಅರಕ್ಷಣೆ ಆಮೇಲೆ ನಾನೇ ಕೈ ಕೊಡ್ತೇನೆ. ಅವಸರವೇ ಅಪಘಾತಕ್ಕೆ ಕಾರಣ ಅಂತ ಕೇಳಿಲ್ವ ನೀವು? ಅವಸರ? ಹೌದು. ಏನು ಅವಸರ ಆಯ್ತು? ನಿಮ್ಮ ಮನವಿಗಿತವನ್ನು ಚೆನ್ನಾಗಿ ನೀವು ಹೇಳಿಕೊಂಡೆ. ಆದ್ರೆ ನಾನು ಆಲೋಚನೆಯನ್ನು ಮಾಡಬೇಕು. ಸ್ವಾಮಿ, ನಿಮ್ಮ ಯೋಗ್ಯತೆ ಬಗ್ಗೆ ಸರಿಯಾಗಿ ಅವಲೋಕನವನ್ನು ಮಾಡಿಕೊಳ್ಳಿ. ಪ್ರತಿಯೊಬ್ಬರ ಯೋಗ್ಯತೆ ಆತನ ವರ್ತನೆಯಲ್ಲಿ ಗೊತ್ತಾಗ್ತದೆ, ಆತನ ಸಂಸ್ಕಾರ ಏನು, ಆತನ ಮಾತಿನ ಮುಖ್ಯವಾಗಿ ಅರಿವಿಗೆ ಬರ್ತದೆ. ನೀವು ಆಡಿದಂತಹ ಮಾತು ಕೇಳುವಾಗ ನೀವು ಬ್ರಹ್ಮಜ್ಞಾನಿಗಳ ಹಾಗೆ ಮಾತನಾಡ್ತಾ ಇಲ್ಲ, ನೀವು ಪೋಕರ ಹಾಗೆ ಮಾತನಾಡ್ತಾ ಇದ್ದೀರಿ. ನಗಲಾಗಿ ಹುಟ್ಟಿದ ಮೇಲೆ ಆ ತರ ಎಲ್ಲ ಬಿಡ್ತದೆ, ಆಗಾಗಿ ಜಾಗ್ರತೆ ಆಗ್ತದೆ. ಈ ತರನಾಗಿ ಮಾತನಾಡಿದ್ರೆ ನರನ ವಿವೇಕ ಇರೋದು ಕಳೆದುಕೊಳ್ಳುತ್ತದೆ. ವಿವೇಕ ಇರ್ತದೆ. ನಾವೆಲ್ಲ ಯಾರು ತಾಪಸಿಗಳು ಅದರಲ್ಲಿ ವ್ಯತ್ಯಾಸಗಳು. ಸನ್ಯಾಸಿ ಬೇರೆ, ತಾಪಸಿ ಬೇರೆ, ಮುನಿ ಬೇರೆ. ಸಂಸಾರದೊಟ್ಟಿಗೆ ತಾಪಸಿಗಳಾದರೂ ಇಲ್ವಾ? ಇದ್ದಾರೆ. ಹೆಂಡತಿ ಮಕ್ಕಳನ್ನ ಕೂಡಿ ಸಾಧನೆ ಮಾಡೋರಿಲ್ವಾ? ಇದ್ದಾರೆ. ಹಾಗಾದ್ಮೇಲೆ ನಮಗಿದು ತಪ್ಪು ಅಲ್ಲ. ನೀವು ಹೇಳಿದ್ದು ಒಳ್ಳೆಯದಾಯಿತು. ಆತ್ಮವನ್ನು ತಪಸ್ವಿನ ಸ್ವಾಮಿ, ಆತ್ಮವನ್ನು ದೇವರಲ್ಲಿ ಯಾರು ನ್ಯಾಸವಾಗಿರಿಸಿಕೊಳ್ತಾರೆ ಅವರನ್ನೇ ಸನ್ಯಾಸಿ ಎನ್ನುವ ಹಾಗೆ ಹೇಳಿ. ದೇಹಾರಾಧನೆಗೆ ಬೇಕಾಗಿ ಯಾರನ್ನು ಯಾಚಿಸ್ತಾರೆ ಅವರನ್ನೇ ಯತಿಗಳು ಎನ್ನುವ ಹಾಗೆ ಹೇಳಿ. ಐಹಿಕ ಹಾಗೂ ದೈಹಿಕ ಸುಖಭೋಗವನ್ನು ತ್ಯಜಿಸಿ ಲೋಕ ಕಲ್ಯಾಣವನ್ನು ಯಾರು ಬಯಸ್ತಾರೋ ಅವರನ್ನೇ ಋಷಿ ಎನ್ನುವ ಹಾಗೆ ಹೇಳಿ. ಅವೆಲ್ಲವೂ ನೀವೇ ಆಗಿದ್ದು. ಋಷಿ ಪರಂಪರೆ ಬೇರೆ. ಅಲ್ಲ, ಆ ಯೋಗ್ಯತೆ ಇದೆ ಎನ್ನುವ ಹಾಗೆ. ಯೋಗ್ಯತೆ ಇದ್ದ ಮೇಲೆ ಎಲ್ಲವೂ ಬೇಕಾಗ್ತದೆ. ಆನೆಯನ್ನ ಏರಿ ಒಬ್ಬ ಸಾಕ್ತಾ ಇರ್ತಾನೆ, ಹಸಿವಾದಾಗ ಆನೆಯಿಂದ ಕೆಳಗಿರ್ತಾನೆ, ಇಳಿತಾನೆ. ನಾನು ಮಾಡಿ ಗುರಿ ಮುಟ್ಟಬೇಕೆಂಬ ಕಾರಣಕ್ಕಾಗಿ ಹಠ ಛಲ ಪ್ರತಿಜ್ಞೆ ಎಂಬಂತ ಆನೆಯನ್ನ ಏರಿ ಸಾಕ್ತಾ ಇದ್ದೆ. ಅಲ್ಲಿಗೆ ಬರುವ ಈಗ ಹಸಿವಾಯಿತು, ಕೆಳಗಿಳಿತೇನೆ, ಊಟ ಮಾಡ್ತೇನೆ, ಮತ್ತೆ ಏರಿ ಸಾಕ್ತೇನೆ. ಅದನ್ನೇ ಆಲೋಚನೆ ಮಾಡಬೇಕು. ನೀವು ಮಹಾ ತಪಸ್ವಿಗಳು, ನಿಮ್ಮಂತವರಿಗೂ ಕಾಮನ ಉರುವೆ ಎನ್ನುವುದು ಸಾಧ್ಯತೆ ಉಂಟಾ? ಬಾಣಗಳ ಉರುವೆ ಬೇಡ ಅಂತ ಬಿಟ್ಟು ಪಂಚೇಂದ್ರಿಯಗಳನ್ನ ನಿಗ್ರಹಿಸಿ ಭವಿಷ್ಯದ ವರ್ಗವನ್ನ ಬಿಟ್ಟು ನಾಸಿಕಾಗ್ರದಲ್ಲಿ ದೃಷ್ಟಿಯನ್ನು ಇಟ್ಟು ತಪಸ್ಸಿಗೆ ಕುಳಿತವನ. ಹೌದು. ಎಷ್ಟರವಾಯಿತು ನಿನ್ನೆಲ್ಲ ಕಂಡೆ ಬೇಕು ಅಂತನಿಸಿತು. ಯಾವುದು ಬೇಕು ಅಂತನಿಸ್ತದೆ ಅದನ್ನ ಪೂರೈಸಿಕೊಂಡು ಮತ್ತೆ ಕುಳಿತರೆ ಮನಸ್ಸಿಗೆ ಒಂದು ನಿಗ್ರಹ ಶಕ್ತಿ ಸಿಗ್ತದೆ. ಇರಬಹುದು. ಹಾಗಾಗಿ ಬೇಕಾಗಿದ್ದನ್ನು ಪಡೆಯೋಣ. ಮಾನನ ಉರುವೆಗೆ, ಆ ಬಾಧೆಗೆ
ನೀವು ಒಳಪಟ್ಟದ್ದು ಹೌದು ಉಂಟಾಗಿ ನೀವು ಬಯಸಿದಂತಹ ಆ ಪುಣ್ಯಗಳು ಆ ವಿಶೇಷತೆಗಳು ಏನು ಕೀರ್ತಿಯನ್ನು ಸಂಪಾದನೆ ಮಾಡಬೇಕೆಂಬ ಹಾಗೆ ಆಲೋಚನೆ ಮಾಡಿದ್ದೀವಿ ಅದೆಲ್ಲವೂ ಪ್ರಾಪ್ತಿಯಾಗುವುದಕ್ಕೆ ಸಾಧ್ಯ ಉಂಟು ಹೇಳಿ. ಅನುಮಾನವೇ ಇಲ್ಲ. ನನ್ನ ಗಮ್ಯ ಸ್ಥಾನವನ್ನು ಉಂಟು, ಅದನ್ನು ಇವತ್ತೇ ಮುಟ್ಟಬೇಕು ನಾಳೆ ಮುಟ್ಟಬೇಕು ಅಂತಿಲ್ಲ. ತಪಸ್ಸಿನ ಮೂಲಕವಾಗಿ ಮುಟ್ಟೇ ಮುಟ್ಟುತ್ತೇನೆ ಎಂಬ ವಿಶ್ವಾಸ ನನಗುಂಟು. ಸರಿ, ಆತ್ಮವಿಶ್ವಾಸ ನಮಗೆ ಆ ವಿಚಾರವನ್ನು ಬಿಡೋಣ. ನೀವು ಭೂಲೋಕದವರು, ನೀವು ನರರು, ಮಾನವ ಜೀವಿ. ನಾವು ಹಾಗಲ್ಲ, ನಾನು ದೇವಲೋಕದವರು, ದೇವಾಂಗನೆ. ದಿವ್ಯ ಹೌದು, ನಮ್ಮದು ದಿವ್ಯ ಶರೀರ, ನಿಮ್ಮದು ಹಾಗಲ್ಲ. ನಿರ್ಮಲ ಏನು ಈ ಭೂಲೋಕದಲ್ಲಿ ಇರುವುದು. ಹೌದು, ಮಣ್ಣಿನ ವಾಸನೆಯನ್ನು ಅಂಟಿಕೊಂಡೇ ಬದುಕುವರು. ಮಣ್ಮಯವಾದ ಶರೀರ ಇದು. ಹೌದಪ್ಪ, ಹಾಗಾಗಿ ಹೇಳು, ನಮಗೂ ನಿಮಗೂ ಹೊಂದಾಣಿಕೆ ಎನ್ನುವುದು ಬರ್ತದ? ಎರಕವಾಗುವುದಕ್ಕೆ ಸಾಧ್ಯ ಉಂಟಾ? ಎರಕವಾಗುವುದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತೇವೆ. ಪುಣ್ಯವನ್ನ ಕಳಿಸಿ ಅದರ ವಿಶೇಷತೆ ಮೂಲಕವಾಗಿ ದಿವ್ಯ ದೇಹವನ್ನು ಸೇರ್ತೀರಿ. ಹೌದು, ಆ ದಿವ್ಯ ದೇಹದಲ್ಲಿ ಭವ್ಯತೆ ಇರುವುದಿಲ್ಲ. ಈ ನಿಜವಾದ ದೇಹದಲ್ಲಿ ಒಂದು ಭವ್ಯತೆ ಇರ್ತದೆ. ಎರಕ ಮಾಡಿದ್ರೆ ಈ ದೇಹದಲ್ಲಿ ಭವ್ಯತೆ. ನಾನು ಕೇಳಿದ್ದೆ, ನೀವು ಭೂಲೋಕದ ಮನುಷ್ಯರು, ನಿಮಗೆ ಮುಪ್ಪು ಎನ್ನುವುದಿದೆ, ಹೌದು ತಾನೇ? ಜನನ ಮತ್ತು ಸಾವಿನ ಮರಣದ ಮಧ್ಯದಲ್ಲಿ ಯೌವನ ಮುಪ್ಪು ಎಲ್ಲ ಇರ್ತದೆ. ಈಗ ಹೀಗಿದ್ದೀರಿ, ಇನ್ನು ಸ್ವಲ್ಪ ಸಮಯ ಹೋಗಿ ಪುಂಗವನ ಮುಖ, ಹೌದು, ಪುಂಗವ, ಮುನಿ ಪುಂಗವ. ಹೌದು ಹೌದು. ಪುಂಗವಂದ್ರೆ ಏನು? ಏನು ಊರಿ ಅಂತ ಅರ್ಥ. ಅದೇ ದಾಖಲೆಗೆ ಬರ್ತಿದ್ದ ಪುಂಗವನ ನೋಡಿದ್ರ? ಈಗ ಹೇಗಿದ್ದೀರಿ? ಈ ಉಲ್ಲಾಸ, ಈ ಚೈತನ್ಯ ಇದು ಹೀಗೆ ಉಳಿಯುವುದಿಲ್ಲ. ಮುಖದಲ್ಲಿ ನೆರಿಗೆ ಬೀಳುತ್ತದೆ, ಸಹಜ. ಚರ್ಮ ಸುಕ್ಕು ಕಟ್ಟುತ್ತದೆ, ಹೌದು, ಜೋತಾಡ್ತದೆ, ನೇತಾಡ್ತದೆ, ರೋಗ ರುಜಿನ ನಿಮ್ಮನ್ನು ಬಾಧಿಸ್ತದೆ, ಬಾಯಿಗೆ ಹಲ್ಲು ಉಳಿಯುವುದಿಲ್ಲ. ಆ ಕಾಲಕ್ಕೆ ನೀವೇ ಮುಪ್ಪು ಮರಣ ಉಳ್ಳ ದೇಹ ಅಪ್ಪಿ ಸುಖಿಸುವುದೇ, ಅಪ್ಪಿ ಸುಖಿಸಿದರೆ ನನಗೆ ತೃಪ್ತಿ ಅಪ್ಪುವುದೇ? ರೇಣಕ, ಅದು ಮುಪ್ಪಾದಾಗಲ್ಲ. ಮುಪ್ಪಾದಾಗ ನೀನು ಒಪ್ಪುವುದು ಬೇಡ. ಈಗ ಬಾ, ನನಗೆ ತೃಪ್ತಿಯಾಗುವಷ್ಟು ನಾನು ಕೊಡ್ತೇನೆ. ನೀವೇನೋ ತೃಪ್ತಿಯಾಗುವಷ್ಟು ಕೊಡ್ತೇನೆ ಅಂತ ಹೇಳ್ತೀನಿ. ನಾನು ಅಲ್ಪ ಕಾಲದ ಸುಖಕ್ಕೆ ಮಾರ್ಗವನ್ನು ತಪ್ಪಿ ನಡೆದರೆ ಆ ದೇವತೆಗಳು ನೀನು ಮಾಡಿದ ಕಾರ್ಯ ಒಳ್ಳೆಯದಲ್ಲ ಎನ್ನುವ ಹಾಗೆ ಮಾತುಗಳನ್ನಾಡುತ್ತಾರೆ. ಸೂರಪ್ಪ, ಇಂದ್ರ. ಹಾಗಾಗಿ ನಿಮ್ಮ ದಾರಿ ನಿಮಗೆ, ನನ್ನ ದಾರಿ ನನಗೆ. ನೀನು ಆಹಾ ಸಿಗುವುದಿಲ್ಲ, ಆಗುವುದಿಲ್ಲ, 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 ಆಗುವುದಿಲ್ಲ. ಏನು ಆಗುವುದಿಲ್ಲ. ಏನು? ನನ್ನ ಮಾತಿಗೆ ಒಳಪಡುವುದಿಲ್ಲ ಅಂತಾದ್ರೆ, ನನ್ನನ್ನು ಒಳಗೂಡುವುದಿಲ್ಲ ಅಂತಾದ್ರೆ ನಿನ್ನನ್ನ ಬಿಡ್ತಾನ. ನನ್ನ ಬಯಕೆಯನ್ನು ತೀರ್ಸಿ ಹರುಷದಿಂದ ನೀನು ಒಳಗೊಳ್ತಿ ಅಂತಾದ್ರೆ ನಿನಗೆ ನಾನು ಬೇಕಾಗುತ್ತದೆ ಕೊಡಬಲ್ಲೆ. ಅಲ್ಲ, ನನ್ನ ಮಾತನ್ನ ನೀನು ಹೋಗ್ತಿ ಅಂತಾದ್ರೆ ಆವಾಗ ನಿನಗೆ ಬೇಕಾಗಿದ್ದ ನೀನು ಕೊಡ್ತೇನೆ, ಕೊಡ್ತೇನೆ. ಶಾಪ, ಶಾಪ. ನಿನಗೇನಾಯ್ತು? ಶಾಪ ಕೊಟ್ಟಿದೆ. ಶಾಪ ನಿಮ್ಮ ದಂಡ ಮೇಲೆ ಹೋಯ್ತು, ಮೇಲಾಯ್ತು. ದಂಡ ಮೇಲೋದು ಮತ್ತೆ ಕೆಳಗಿಳಿಸುವುದಿಲ್ಲ. ಅದು ಶಾಪ. ನಾನು ಅದು ಹೇಳ್ತೇನೆ. ಯಾರು ಹೇಳಿದ್ದು? ನೀವು ಬಾಯಿ ಬಿಟ್ಟರೆ ಶಾಪದ ವಾಕ್ಯ, ಕಣ್ಣು ಬಿಟ್ಟರೆ ಕೆಟ್ಟದ ಮಳೆ. ಬೇಡ 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 ಬೇಡ. ರೇಣುಕ, ನಾವೆಲ್ಲ ಕೊಡ್ತೇವೆ ಅಂತ ಕೊಡ್ತೇವ? ಕೊಡುವುದೇ ನಾವೆಲ್ಲ ಹೇಳಿ ಕೇಳಿ ಕೊಡುವ ಋಷಿಗಳು ಅಲ್ಲ, ತಾಪಸಿಗಳು ಅಲ್ಲ. ಕೊಡ್ತೇವೆ 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 ಅಂತ ಹೇಳಿದ್ರಿ. ಯಾರು ಈ ಪ್ರಪಂಚದಲ್ಲಿ ಕೊಡ್ತೇನೆ 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 ಅಂತ ಹೇಳ್ತಾರೋ ಅವ್ರು ಕೊನೆವರೆಗೆ ಕೊಡುವುದೇ ಇಲ್ಲ. ಕೊಡ್ಲಿಕ್ಕೆ ಇಲ್ಲ. ನಾನು ಹಾಗಲ್ಲ. ಮತ್ತೆ
ಹೇಳಿ ಕೊಡುವುದಿಲ್ಲ ನಾನು, ಕೊಟ್ಟು ಹೇಳ್ತೇನೆ. ಶಾಪ ಕೊಟ್ಟಿದ್ದೇನೆ ಅಂತ. ಅಯ್ಯೋ, ಇದು ಬರೀ ನಾಟಕ. ಇದು ಹೆದರಿದೆಯಾ? ನಾಟಕ ಇದು ಅಭಿನಯ. ಅಭಿನಯ, ನಾಟಕ. ಅಭಿನೇತ್ರಿಯಲ್ಲಿ ಅಭಿನಯ. ಹಾ, ನಿಮ್ಮದು ಅಭಿನಯ ಒಳ್ಳೆ ಮಾಡುವುದು. ಓಯ್, ಓ, ನಿಮ್ಮ ಅಭಿನಯ ಹಾಗೆ ವಾಹ್, ಒಳ್ಳೆಯದಾಗಿ. ಬಾರಿ ಇನ್ನೂ ಒಳ್ಳೇದುಂಟು. ಬಾ, ನಮ್ಮದು ಹೇಗಾಗಿದೆ? ಒಳ್ಳೇದಿಂದಲೇ ಬೇಕು ಹೇಳಿದ್ ನಾನು. ಅದಲ್ಲ, ಅದು ಇನ್ನು ಒಳ್ಳೇದು ಅಂತ ಬೇಕು. ಮತ್ತೆ ಹೇಗಾಗಿದೆ? ಮೊದಲನೇ ತೀವ್ರತೆ ಹೆಚ್ಚಾಗ್ತಾ ಉಂಟು, ಮತ್ತೆ ಹೇಗಾಗಿದೆ? ಅದು ಹಾಗೆ. ಹ, ನನ್ನದು ಎಂತದು? ಅಭಿನಯ. ನಿನ್ನದು? ಅಭಿನಯ. ನೀನು ಅಭಿನಯ ಮಾಡಿದ್ದ? ಸ್ವಾಮಿ, ಓ, ನಮಗೆ ಬಾಯಾರಿಕೆ ಆದ್ರೆ ಅಮೃತ ಉಂಟು. ಈ ತೊರೆ ನೀರು ಬೇಕಂತ ಕೇಳುದು ನಾನು. ಏಯ್, ಪುಣ್ಯ ಸಂಚಯನ ಆಗಬೇಕು ಅಂತಾದ್ರೆ ಹರಿಯುವ ಗಂಗೆಗೆ ಧುಮುಕಬೇಕು ಬಿಟ್ರೆ ಆಹಾ, ಯಾವುದೋ ಕೆರೆಗೆಲ್ಲ ಗೊತ್ತಾಯ್ತಾ? ಹಾಗೆ ಹೊಡಿತೀರಿ. ಇದು ಒಂದು ಹರಿಯುವ ನದಿ. ಹಾ, ನಾನು ಹರಿಯುವ ನದಿಗೆ ಆಹಾ. ನದಿ ಸೇರುವುದಕ್ಕೆ ನೀನು ಒಪ್ಪುವುದಿಲ್ಲ. ಗುರು ಯಾವ ಶಾಪ? ಬು 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 ಬು. ಸು 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 ಬು 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 ಬು. ಸುಟ್ಟು ಬೂದಿ ಹಾಕೊಂಡು ಶಾಪ ಕೊಟ್ಟಿದ್ದ. ಸು 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 ಬು 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 ಅಂತ. ಕೊಡುವುದಿಲ್ಲ, ಶಾಪ ಕೊಡುವುದಿಲ್ಲ. ನೀನು ಸೇರ್ತಿ ಅಂತ ಶಾಪ ಕೊಡುವುದಿಲ್ಲ. ಏನು ಹೇಳು? ಸತ್ಯ ಹೇಳಿ. ಹಾ, ನೀ ಹಾಗೆ ಮುಟ್ಟಬೇಡ. ನಾನು ನೀ ಹಾಗೆ ಮುಟ್ಟಿದ್ರೆ ನಿನಗೆ ಹೇಳಲಿಕ್ಕೂ ನಾ ಬಿಡುವುದಿಲ್ಲ. ಮತ್ತೆ ಇದು ನೋಡು, ನೀನು ಅಲ್ಲಿ ಮುಟ್ಟಿದಂತೆ ನಾ ಮುಟ್ಲಿಕ್ಕೆ ಆಗುದಿಲ್ಲ ಈಗ. ಇದು ಇದು ಯಾವುದು? ನನಗೂ ಹೇಳೆ. ನನಗೂ ಆಸೆ ಮೂಡಿತು. ಆದ್ರೂ ಏನು? ಗಂಡಸರ ಸ್ವಭಾವ ಹೇಗೆ? ಹ್ಮ್ ಕೆಸರು ಕಂಡರೆ ತೊಳಿತೀರಿ ನೀವೆಲ್ಲ. ನೀರು ಕಂಡಲ್ಲಿ ತೊಳಿತಿ. ಶುದ್ಧತೆ ಬೇಕು ಅಂತಾದ್ರೆ ಕೆಸರು ತಾಗಿದಾಗ ತೊಳೆಯುವುದು ಅನಿವಾರ್ಯ. ಕೆಸರು ಕಂಡಲ್ಲಿ ತೊಳೆಯುವುದಲ್ಲ, ನಡೆಯುವಾಗ ಕೆಸರು ತಾಗುವುದು ಅಷ್ಟೇ. ಆದ್ರೆ ಹೆಣ್ಣು ಮಕ್ಕಳು ಹಾಗೆಲ್ಲ ಮಾಡಿಕೊಳ್ಳಕ್ಕಾಗುದಿಲ್ಲ. ಬಹಳ ಜಾಗರೂಕತೆಯಿಂದ ಇರಬೇಕಾಗುತ್ತೆ. ಕೆಸರು ಇದ್ದಲ್ಲಿ ಹೋಗಬಾರ್ದು ಅಷ್ಟೇ. ಅಷ್ಟೇ. ಆದ್ರೆ ಒಂದು ಏನು? ನಾನು ಇನ್ನೂ ಆಗುತ್ತೇನೆ. ಅದೇ ಬಾ. ಅವಸರ ಅವಸರ ನಾನು ಕಾಲನಿಗೆ ಇನ್ನೂ ಅವಸರ ಈ ಉಂಟು. ಗಂಡು ನಾವು ಮಕ್ಕಳೇ ಹೀಗೆ. ಕೆಲಸ ಆಗೋ ತನಕ ಚಿನ್ನ ರನ್ನ ಉಂಟು ಬಂಗಾರ ಎಲ್ಲ ಹೇಳಿಕೊಳ್ಳುವುದಿಲ್ಲ. ಅದೇ ನಿನ್ನ ಅದಾದ್ಮೇಲೆ ನಿಮ್ದಾರಿ ನಿಮ್ಗೆ, ನಮ್ದಾರಿ ನಮ್ಗೆ. ಏನಾಗ್ಬೇಕು? ನನಗೆ ಭಾಷೆ ಬೇಕು. ಏನಂತ? ಬೇರೇನು ಅಲ್ಲ. ನಾನು ನೀನು ನೀವು ಲೋಕದವರು. ಹೌದು. ಇಲ್ಲಿ ಎಷ್ಟು ಸಮಯ ಇರ್ಬೇಕೆನ್ನುವಂತಹ ಆಲೋಚನೆಯನ್ನು ಮಾಡಿದ್ದೇನೆ. ನೀ ಎಷ್ಟು ಕಾಲ ಇರ್ತೀಯೋ ಅಷ್ಟು ಕಾಲ ನನ್ನೊಟ್ಟಿಗೆ ಇರು. ಹಾಗೆಲ್ಲ ಉಳಿಯೋದಕ್ಕಾಗುವುದಿಲ್ಲ. ನಿಮ್ಮಿಂದ ನನ್ನ ಉದರದಲ್ಲಿ ಒಂದು ಮಗು ಆಗುವ ತನಕ ನಾನು ಇಲ್ಲೇ ಇರ್ತೇನೆ. ಆ ಬಳಿಕ ಜೀವನತ್ವ ಸೇರಿಕೊಳ್ತೇನೆ. ಮಗು ಅಂದ್ರೆ ಗಂಡು ಹೆಣ್ಣು ಆಗುವಂತ ಹಾಗೇನಿಲ್ಲ. ಹಾಗೆ ಶಿಶುವಾದ್ರೆ ಒಂದು ಮಗು ಸಂತಾನ ಆಗುವ ತನಕ ಹೆಚ್ಚು ಕಾಲ ಉಳಿಸಿಕೊಳ್ಬೇಕಾದ ಹೊಣೆಗಾರಿಕೆ ನನ್ನ ಮೇಲೆ ಉಂಟು ಅಂತ ಆಯ್ತು. ತೊಂದರೆ ಇಲ್ಲ. ಒಂದು ಸಂತಾನ ಆಗುವ ತನಕ ನನ್ನೊಂದಿಗೆ ಆಮೇಲೆ ಹೋಗಬಹುದು. ಬಾಹಿಗೆ ಬಾಹಿಗೆ ಸಂತೋಷದ ಕಾಲ ಕಳೆದಿದ್ದೇ ಗೊತ್ತಾಗುವುದಿಲ್ಲವಂತೆ. ಮೇಲಕ್ಕೆ ಮತ್ತು ನಾನು ಸೇರಿ 25 ವರ್ಷಗಳೇ ಸಂದು ಹೋದವು. ನಮ್ಮಿಬ್ಬರ ಸಾಂಗತ್ಯದ ಪರಿಣಾಮವಾಗಿ ಒಂದು ಹೆಣ್ಣು ಮಗುವಿಗೆ ಅವಳು ತಾಯಿಯಾಗಿದ್ದಾಳೆ, ನಾನು ತಂದೆಯಾಗಿದ್ದೇನೆ. ನೋಡಿ, ಮೊದಲು ಹೇಗಿದ್ದು ನಾನು ಕರ್ರ ಓಡಿ ಬರ್ತಾ ಇದ್ದು ಸ್ವಾಮಿ 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 ಅಂತ. ಈಗ ನನ್ನ ಕಡೆ ಲಕ್ಷ್ಯವೇ ಇಲ್ಲ ಅವರಿಗೆ. ಹೌದಪ್ಪ. ಮೇನಕಾ ಮೇನಕಾ
ಮಗು ಹೋಗ್ಲಿ ಎಲ್ಲ ಅಪ್ಪನ ಹಾಗೆ ಬುದ್ಧಿ. ಮಗುವಿಗೆ ಕೂಗ್ಲಿ ನೀ ಯಾಕೆ ಹೋಗುದೇ? ನೀನ್ ಮಗುವ ಅಲ್ಲ. ಮಗುವಿಗೆ ತಾಯಿ ನೀನೆಂತ ಕೂಗ್ತಾ ಬರುದು? ನೀವೇನು 3 ಹೊತ್ತು ಮೇನಕ 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 ಮತ್ತೆ ಯಾರು ಕರೀಲಿ ನಾನು? ಎಷ್ಟು ಕಷ್ಟ. ಮೊದಲು ಎಷ್ಟು ಪ್ರೀತಿ ಎಷ್ಟು ಸರಸ, ಈಗ ಅದು ಎಲ್ಲೂ ಇದ್ದದು. ಮತ್ತೆ ಕೈಯಲ್ಲಿ ಉಂಟಲ್ಲ ಹೊಣೆಗಾರಿಕೆ ಇಲ್ಲ. ಮಗು ಇದೆ, ಮಗು ನೋಡಿಕೊಡ್ಬೇಡ್ವಾ? ಹೆಣ್ಣು ಮಗು ನೋಡಿ, ನನಗೂ ಒಮ್ಮೆ ಎತ್ಕೊಳ್ಬೇಕು ಅಂತ ಆಸೆ. ಕೊಡೆ 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 ಮಗು ಕೊಡೆ, ಕೊಡು ಕೊಡು ಕೊಡು. ಹಾ ಇವರಿಂದ ಕೊಡು, ಕೊಡು. ಅದೇ ಭಾವದಲ್ಲಿದ್ದರು. ಮೇನಕ ಬಾ, 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 ಬಾ. ಇದು ಮಗು, ಇದು ಮೇನಕ ಅಲ್ಲ. ಅದಕ್ಕೆ ಹೇಳು, ಮಗುವನ್ನು ಹಿಡಿಯೋದಕ್ಕೆ ಅಭ್ಯಾಸ ಮಾಡಿಕೊಡ್ಬೇಕು. ಗಂಡು ಮಕ್ಕಳು ಒಟ್ಟು ಹಿಡಿಯುವುದಲ್ಲ ಮಕ್ಕಳು. ಹೇಗೆ ಎತ್ಕೊಳ್ಳು? ಸಣ್ಣದು ಮಾಡಿದೆ. ಒಬ್ಬೆ ಹಾಕ್ಬೇಡಿ. ಒಬ್ಬ ನಾನು ಹಾಕ್ತದೆ, ಒಬ್ಬ ನೀನು ಹಾಕ್ತದೆ. ನನ್ನ ಅಭ್ಯಾಸ ಆಗಿದೆ. ತೀರ್ಥ, ತೀರ್ಥ, ಸ್ವಲ್ಪ ಹೊತ್ತು ಇರ್ಬೇಕಿತ್ತು, ಪ್ರಸಾದ ಸಿಕ್ತಿತ್ತು. ಅದು ನಿನಗೆ ಹಾಗೆಲ್ಲ ಬರುವುದಿಲ್ಲ. ಮತ್ತೊಂದು ಏನು ನೋಡಿ, ಏನು ಕಡೆ ಏನು ಕಡೆ ಏನು ನನ್ನದೇ ವರ್ಚಸ್ಸು ಮಗುವಿಗೆ. ಹಣೆ ನೋಡು ನೀನು. ಹಣೆ ಹಣೆ ನೋಡಿ, ನನ್ನದೇ ವಿಶಾಲವಾದ ಹಣೆ. ಅದು ಹಣೆ ಅಲ್ಲ, ಮತ್ತೆ ಮಣೆ ಅದು ಮಣೆ. ಮಣೆ ಈಗ ನನ್ನಾಗಿ ಈಗ ನನ್ನಾಗೆ ಉಂಟು. ಆಯ್ತು ಆಯ್ತು, ನಿಮ್ಮ ಹಾಗೆ. ಆ ಉಪ್ಪು ಉಪ್ಪು ನೋಡಿ, ಕಾಮನ ಬಿಲ್ಲಿನ ಹಾಗೆ ಛೇ, ಬಾಗಿದ ಹಾಗೆ. ನನ್ನ ಉಪ್ಪು ಹಾಗೆ ಉಂಟು. ಅದು ಉಪ್ಪು, ಅದು ಅಪ್ಪ ನೋಡಿದ್ರೆ ಯಾರಾದ್ರೂ ಹೆದರಿಕೊಂಡು ಓಡುತ್ತಾರೆ. ಉಪ್ಪು ಅಂತ ಕಣ್ಣು ಕಣ್ಣೋಡಿ ಅರಳಿದ ಕಮಲನ ಕಮಲದ ಹಾಗೆ ನನ್ನ ಆಡು ಕಣ್ಣು ಹಾಗೆ. ಹಾಗೆ ಮೂಗು ನನ್ನದೇ ಮೂಗು. ಉದ್ದ ಮುಖ. ಈಗ ಸಣ್ಣ ನನ್ನದೇ ದುಡ್ಡು. ಆಯ್ತು. ತಂದೆಯನ್ನೇ ಹೋಲುವ ಕಂದ. ಗಲ್ಲ ಯಾರ ಹಾಗೆ? ಗಲ್ಲ ಸ್ವಲ್ಪ ನಿನ್ನಾಗೆ ಸ್ವಲ್ಪ ನನ್ನಾಗೆ ಎರಡು ಬಿಸಿಲಾಗಿದೆ ಗಲ್ಲ. ಆಯ್ತು, ಹೊಂದಾಣಿಕೆ ಮಾಡಿಕೊಡಿ. ಈ ಎದೆ ಯಾರ ಹಾಗೆ? ಅದೇ ಈಗ ನನ್ನಾಗೆ. ಆಮೇಲೆ ಗೊತ್ತಾಗ್ತದೆ. ನನ್ನ ಹಾಗೆ. ಆಯ್ತು. ಹೊಟ್ಟೆ ಯಾರ ಹಾಗೆ? ನಿಮ್ಮ ಹಾಗೆ ಅಂತ ಹೇಳಬೇಡಿ. ನೋಡಿ, ಈ ಹೊಟ್ಟೆ ನೋಡಿ, ಹೊಟ್ಟೆ ಅಲ್ಲ. ಇದು ನನ್ನಾಗೆ. ಮತ್ತೆ ಆಯ್ತು ಆಯ್ತು ಆಯ್ತು. ಹೊಟ್ಟೆಯಿಂದ ಕೆಳಗೆ ಯಾರ ಹಾಗೆ? ನಮ್ಮ ಹಾಗೆ. ನಿನ್ನಾಗೆ. ಮಗುವನ್ನ ಆಟ ಆಡಿಸ್ತಾ ಇರ್ತೀಯೋ ಅಥವಾ ಇವೊಬ್ಬ ಇದ್ದವನ ಲಕ್ಷ್ಯ ಉಂಟು ನಿನಗೆ? ಸಿದ್ಧತೆ ಮಾಡಿದ್ದೇನೆ, ಬನ್ನಿ. ಜಯ ನಮೋ ನಾರಾಯಣ ದಯಾಗಣ ಜಯ ನಮೋ ನಾರಾಯಣ ಜಯತು ನಾರಾಯಣ ದುರಿತ ನಿವಾರಣ ಜಯ ಲಕ್ಷ್ಮೀ ರಮಣ ಗರುಡ ವಾಹನ ಜಯ ನಮೋ ನಾರಾಯಣ ಬರಬೇಕು ಬರಬೇಕು ಬರಬೇಕು. ದೂರದಿ ಬರುದೆ ಇರ್ಮನಾರಾಧನನು ಕಂಡು ಮೂರಿದ ಘೋಷದಲ್ಲಿ ಯಾರು ವಿಘ್ನದಲ್ಲಿ ಕೊಳ್ಳಿರಿಸೂತ ಮುನಿಪದ ಭಾರಿಯ ಧರಿಸುತ್ತಲೇ ಸಂತೋಷವಾಯ್ತು ನನಗೆ ನಿಮ್ಮನ್ನು ಕಂಡಾಗ. ನಮೋ ನಮಃ. ಯಥಾಮತಿಯಾಗಿ ಒಬ್ಬ ಗೃಹಸ್ಥ, ಒಬ್ಬ ತಾಪಸಿಯಾಗಿ ಉಪಚಾರ ಮಾಡಿದ್ದೇನೆ ನಾನು. ನೀವು ನೀವು ಬರಬೇಡ ಹೋಗು, ಬರಬೇಡ ಹೋಗು, ಬರಬೇಡ ಮುಂದೆ ಬರಬೇಡ, ಹಿಂದಕ್ಕೆ ಹೋಗು, ಮುಂದೆ ಬರಬೇಡ, ಹಿಂದಕ್ಕೆ ಹೋಗು. ನನ್ನ ಪ್ರಾಚೀನ ಧರ್ಮವೇ ಮುಂದೆ ಬರಬೇಡ, ಹಿಂದಕ್ಕೆ ಹೋಗು, ಮುಂದೆ ಬರಬೇಡ, ಹಿಂದಕ್ಕೆ ಹೋಗು. ಹಾಗೆ ಮಾಡಿದ ಕರ್ಮ ನಾವಿದ್ರೆ ಬೇಕು ಅಂದ್ರೂ ತಾವು ಬರುವರಲ್ಲ, ಬೇಡ ಅಂದ್ರೂ ಬರದೆ ಇರುವವರಲ್ಲ. ಎಲ್ಲಿಂದ ಬಂದ್ರು ಏನು, ಇನ್ನು ಎಲ್ಲಿ ಹೋಗಬೇಕು ಏನು, ಎಷ್ಟು ದಿವಸ ಹಾಗಲ್ಲ, ನಮಗೆ ಸಮಯ ಇರುವಲ್ಲ. ನೀವಲ್ಲ ನಿಮ್ಮದಲ್ಲಿ ಏನು ಹಾಗೆ ನಾರಾಯಣ ನಾರಾಯಣ
ಏನು ಕೇಳ್ತು ನಿಮಗೆ? ಜೋ 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 ಎನ್ನುವುದಾಗಿ ಜೋ 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 ಹಾಗೆ. ನೀವೇನ್ ತಿಳ್ಕೊಂಡ್ರಿ? ನಾನು ಮನೆಯಲ್ಲಿ ಅದಲ್ಲ ನಾರದರೆ, ಆಶ್ರಮದ ಹೊರಗಡೆಗೆ ನಾನು ತಪಸ್ಸು ಮಾಡುವ ಪ್ರಾರಂಭದಲ್ಲಿ ಸಣ್ಣದಾಗಿರುವಂತ ಬಿದಿರ ಗಿಡ ಇತ್ತು. ಈಗ 25 ವರ್ಷ ಆಯ್ತಲ್ಲ, ಅದು ಬೆಳೆದು ಬೆಳೆದು ಬಿದಿರ ಮಳೆಯಾಗಿದೆ. ಅದಕ್ಕೆ ಈ ಬೀಸುವ ಗಾಳಿಗೆ ಒಂದು ಬಿದಿರು ಮತ್ತೊಂದು ಬಿದಿರಿಗೆ ಹೀಗೆ ತಾಗುವುದು. ಓಹೋ ಆವಾಗ ಡೌ ಡೌ ಶಬ್ದ, ಅದು ಆ ಶಬ್ದ. ಸರಿ ಸರಿ ಅದು ಗಜ್ಜೆ ಗಜ್ಜೆ ಅಂದ್ರೆ ಆದ್ರೆ ಅದು ಒಂದು ಸಣ್ಣ ಆಕಳಿಂದ ಸಾಕಿದ್ದ, ಆಕಳ ಕರು. ಆ ಆಕಳ ಕರಿಗೆ ಬೇಡ ಅಂತ ನಮ್ಮ ಶಿಷ್ಯರು ಗಜ್ಜೆ ಕಟ್ಟಿಬಿಟ್ಟು, ಅದು ಗಜ್ಜೆ, ಅದೇ ಶಬ್ದದ ಶಬ್ದ. ಇದೇನಿದು ರಂಗೋಲೆಲ್ಲ ಕಟ್ಟಿಕೊಂಡು ಉಂಟು, ಆಶ್ರಮದ ಮುಂದೆ ಬೃಹತ್ತರ ಮನೆಯಲ್ಲಿ ಇರುವುದನ್ನು ಆದರೆ ಒಳಗೆ ಹೋಗಿ ಅಲ್ಲಿ ಈಗಷ್ಟೇ ರಂಗೋಲಿ 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 ಅದು ಸರಿ ಇತ್ತು. ಹೇಳಿದ ಶಿಷ್ಯರಲ್ಲಿ ಬೇಡ ಅದಲ್ಲ ಅಂತ. ನಿತ್ಯವೂ ನಮ್ಮ ಶಿಷ್ಯ ರಂಗೋಲಿ ಇದು ನಮ್ಮ ಶಿಷ್ಯರು ಮಾಡಿದ್ರು. ಏನ್ ಕುಡಿತೀರಿ, ಎಷ್ಟೊತ್ತಿ ಹೋಗ್ತೀರಿ ಅಂದ್ರೆ ಕೇಳಿಕ್ಕಾಗಲ್ಲ. ನೀವು ಹೇಳಬಾರ್ದಿತ್ತ. ನೀವು ಇವತ್ತು ಬರ್ತೇನೆ ಅಂತ ಒಂದು 2 ವರ್ಷ ಮೊದಲು ಹೇಳಿದ್ರಿ, ಎಷ್ಟು ಸಿದ್ಧತೆ ಮಾಡ್ತೀರಿ? ಅದು 2 ಕ್ಷಣದ ಮೊದಲು ಗೊತ್ತಾಗಿದೆ. 2 ವರ್ಷ 2 ಕ್ಷಣ. ಒಳ್ಳೆಯದಾಗಿ ಇದನ್ನ ಮೊದಲಾಗಿ ನೋಡಿದಾಗ ದಶಕಾಯದಾಗಿದ್ದೆ. ಈಗ ಒಳ್ಳೆ ವೈದ್ಯರು ತುಂಬಿಕೊಂಡಿದ್ಯಪ್ಪ. ಅಂದ್ರೆ ನೆಮ್ಮದಿ 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 ತಪೋ ನೆಮ್ಮದಿ ನನಗೆ. ಆ ರೀತಿಯಲ್ಲಿ 25 ವರ್ಷ ತಪಸ್ ಮಾಡಿದೆ ಈಗ. ಆ ಕುರಿತಾಗ ಬಹಳ ಹೆಮ್ಮೆ ಉಂಟು. ಕೌಶಿಕ, ಓ ನಾನು ಇಲ್ಲಿ ಬರುವ ಮೊದಲು ಒಂದು ಕಡೆ ಹೋಗ್ಬಂದವ. ನೀವು ಹೋಗ್ಬೋದ್ರಿ, ಇವತ್ತೆಲ್ಲ ಹೋಗ್ಬೋದ್ರಿ? ಕಾರಣ ಇಲ್ಲಿ ಅಲ್ಲ. ಹಾ. ನಾನು ಹೀಗೆ ಬರುವಂತಹ ಸಂದರ್ಭದಲ್ಲಿ ಹಾ. ನಿನ್ನ ಕುರಿತಾಗಿ ಹೆಗ್ಗಳಿಕೆ ಮಾತನ್ನು ಕೇಳಿದವ ಮೊದಲಲ್ಲ. ಹೌದು. ಅಂತ ಪ್ರತಿಜ್ಞೆಯನ್ನು ಮಾಡಿದವ, ಸಂಕಲ್ಪವನ್ನು ಹೊತ್ತವ ಕೌಶಿಕ ಎನ್ನುವುದಾಗಿ. ಆದ್ರೆ ಇತ್ತೀಚೆಗೆ ನಿನ್ನ ಪ್ರಚಾರ ಸರಿ ಇಲ್ಲ. ಏನಾಯ್ತು? ಏನೋ ಒಂದು ಸರಿ ಕಾಣ್ತಾ ಇಲ್ಲ. ಎಲ್ಲೋ ಬಂದ್ರಿ ನೀವು? ಇಲ್ಲಿ ಬರುವ ಮೊದಲು ಇದಕ್ಕೊಂದು ಉತ್ತರವನ್ನು ಕಂಡುಕೊಳ್ಬೇಕು ಎನ್ನುವುದಾಗಿ ಹಾ. ವಸಿಷ್ಠರ ಆಶ್ರಮಕ್ಕೆ ಹೋಗಿ ಬಂದ. ವಸಿಷ್ಠ ಏನಂತೆ? ಹೋದಂತಹ ಸಂದರ್ಭದಲ್ಲಿ ಕರೆದು ಕುಳ್ಳರಿಸಿ ಉಪಚಾರವನ್ನು ಮಾಡಿದ. ಅವನ ಯೋಗಕ್ಷೇಮದ ಬಗ್ಗೆ ನಾನು ವಿಚಾರಿಸಿದೆ. ಎಲ್ಲಾ ರೀತಿಯಾದಂತಹ ವಿಚಾರವನ್ನು ಹೇಳಿದ. ಹೀಗೆ ಮಾತನಾಡುತ್ತಾ ಕೌಶಿಕದ ಬಗ್ಗೆ ಹೇಗೆ ಎನ್ನುವುದಾಗಿ ಅವನಲ್ಲಿ ಕೇಳಿದೆ. ಅವನ ಹೇಳ್ತಾನೆ, ಅವನ ಬಗ್ಗೆ ಏನು ಹೇಳುವುದು ಸ್ವಾಮಿ? ಅವನ ಕುರಿತಾಗಿ ಯೋಚನೆ ಮಾಡಿದರೆ ನನಗೊಂದು ಕತೆ ನೆನಪಾಗ್ತದೆ. ಕಥೆಯ? ಹೌದೌದು. ಏನಂತೆ? ಅದು ಕಲ್ಲು ಕುಟುಕದ ಕತೆ. ಹಾ ಹಾ ಅದು ಕತೆ ಬಗ್ಗೆ ಏನೂ ಅಲ್ಲ. ಹಾ. ಹೇಳಿದರು ಕತೆ ಏನು ಎನ್ನುವುದಾಗಿ ಕೇಳಿದವರು. ಅವರೇ ಆಡಿದಂತಹ ಮಾತು. ಹಾ. ಈಗ ಒಬ್ಬ ಕಲ್ಲು ಕುಟುಕ ಹಾ. ಅಂದ್ರೆ ಶಿಲ್ಪ ಕಲ್ಲನ್ನು ಕೆತ್ತಿ ಶಿಲ್ಪವನ್ನು ಮಾಡಿದವ. ಸರಿ. ಹಾ. ಅಲ್ವಾ? ಜೋರಾದ ಬಿಸಿಲಿನಲ್ಲಿ ಅವನ ಕೆಲಸವನ್ನ ಮಾಡ್ತಾ ಇದ್ದ. ಹಾಗೆ ಬಿಸಿಲಿನ ತಾಪಕ್ಕೆ ಬೆವರಿರಬಹುದು. ಆಗ ಆ ಸಮಯದಲ್ಲಿ ಆ ಕಲ್ಲು ಕುಟುಕ ಯೋಚನೆ ಮಾಡಿದ, ಏನು? ನಾನು ಬಿಸಿಲಾದರೆ ಹೇಗಿತ್ತು, ಇಷ್ಟೆಲ್ಲ ಕಷ್ಟವನ್ನು ಅನುಭವಿಸುವಂತಹ ಪರಿಸ್ಥಿತಿ ನನ್ನ ಪಾಲಿಗೆ ಬರ್ತಿತ್ತ. ಆ ಕ್ಷಣದಲ್ಲಿ 10 ದೇವತೆಗಳು ವಸ್ತು ಎಂದು ಕಲ್ಲು ಕುಟುಕ ಬಿಸಿಲಾದ ಆಮೇಲೆ ಒಂದು ಕ್ಷಣದ ನಂತರ ಆ ಬಿಸಿಲಿಗೆ ಏಕಾಏಕಿಯಾಗಿ ಮೋಡ ಅಡ್ಡ ಬಂತು. ಆಗ ಮತ್ತೆ ಯೋಚನೆ ಮಾಡಿದ, ಇಂತಹ ಬಿಸಿಲನ್ನೇ ತಡೆಯುವಂತಹ ಸಾಮರ್ಥ್ಯ ಈ ಮೋಡಗುಂಟು ಅಂತ ಆದ್ರೆ ಅದಕ್ಕೆ ಎಷ್ಟು ಶಕ್ತಿ ಇರಬಹುದು, ನಾನು ಮೋಡ ಆದ್ರೆ ಹೇಗೆ ಎನ್ನುವುದಾಗಿ ಯೋಚಿಸಿದ. ಮತ್ತೆ ವಸ್ತು ದೇವತೆಗಳು ವಸ್ತು ಎಂದು ಮೋಡವಾದ ಮತ್ತೆ ಮೋಡವಾದ. ಆದ ನಂತರದಲ್ಲಿ ಕೆಲ ಸಮಯದ ನಂತರ ಜೋರಾದ ಗಾಳಿ ಬಂದು ಮೋಡ ಎನ್ನುವುದು ಹಾರಿಸಿಕೊಂಡು ಹೋಯ್ತು. ಗಾಳಿಗೆ ಎಷ್ಟು ಶಕ್ತಿ ಉಂಟು, ಗಾಳಿ ಆದ್ರೆ ಹೇಗೆ ಎನ್ನುವುದಾಗಿ ಗಾಳಿಯಾದ. ಸರಿ. ಆ ಗಾಳಿಯನ್ನ ಪರ್ವತವನ್ನು ತಡೆ ನಿಲ್ಲಿಸಿ. ಆಗ ಅವ ಯೋಚನೆ ಮಾಡಿದ, ಪರ್ವತ ಆದ್ರೆ ಹೇಗೆ, ಪರ್ವತ ಹೂವಾದ. ಜೋರಾದ ಮಳೆ ಬಂದು ಪರ್ವತ ತೊಳೆದು ಹೋಯ್ತು. ಆದ್ರೆ ಒಂದು ಕಲ್ಲು ಮಾತ್ರ ಸರಿ, ಅದು ಕಲ್ಲು. ಹಾಗೆ ನಾ ಕಲ್ಲು ಆದ್ರೆ ಹೇಗೆ ಎನ್ನುವುದಾಗಿ ಯೋಚನೆ ಮಾಡಿದ. ಕಲ್ಲಾದ. ಆದಂತಹ ಸಂದರ್ಭದಲ್ಲಿ
ಎಂಬುದಾಗಿ ಒಬ್ಬ ಮತ್ತೊಬ್ಬ ಕಲ್ಲು ಕುಡುಗ ಬಂದು ಕಲ್ಲನ್ನು ಒಡೆಯುವುದಕ್ಕೆ ಮುಂದಾದ. ಆಗ ಅವನು ಯೋಚಿಸಿದ, ಇಂತಹ ಬಲಿಷ್ಠವಾದ ಕಲ್ಲನ್ನೇ ಇಂತ ಒಡೆಯುತ್ತಿದ್ದಾನೆ ಅಂತ ಆದ್ರೆ ಇವನಿಗೆ ಎಷ್ಟು ಶಕ್ತಿ ಇರುವವನು, ಹಾಗಾಗಿ ನಾನು ಕಲ್ಲು ಕುಡುಗ ಆದ ಹೇಗೆ ಎನ್ನುವುದಾಗಿ ಯೋಚಿಸಿದ. ಏನಾಯ್ತು, ಅವನು ಎಲ್ಲಿಂದ ಪ್ರಾರಂಭಿಸಿದನೋ ಅಲ್ಲೇ ಬಂದು ಸೇರಿದ. ಅದು ಭೂಮಿಯ ಗುಣ ಅಲ್ವಾ? ಗುಂಟಾದ ಭೂಮಿ, ಹಾ. ವೃತ್ತಾಕಾರವಾದ ಭೂಮಿ. ಇಲ್ಲಿಂದ ಹೊರಟು ಮತ್ತೆ ಇಲ್ಲೇ ಬಂದು ಸೇರ್ಬೇಕು, ಇಲ್ಲಿಂದ ಹೊರಟು ಇಲ್ಲೇ ಬಂದು ಸೇರ್ಬೇಕು. ಸರಿಬಿಡಿ, ಕಥೆಯಲ್ಲಿ ಏನು ಸ್ವಾರಸ್ಯ ಇಲ್ಲ. ಸ್ವಾರಸ್ಯ ಉಂಟು. ಏನು? ಅವರಲ್ಲಿ ಕೇಳಿದ ಯಾಕೆ ಈ ಕಥೆಯನ್ನು ಹೇಳಿದ್ರಿ ಸ್ವಾಮಿ ಎನ್ನುವುದಾಗಿ. ಅವರೇ ಆಡಿದಂತಹ ಮಾತು. ಈ ಪರಿಸ್ಥಿತಿ ಉಂಟಲ್ಲ, ಈ ಘಟನೆ ಉಂಟಲ್ಲ, ನೋಡಿದರೆ ಕೌಶಿಕನು ಹಾಗೆ ಏನೋ ಮಾಡ್ತೇನೆ, ಸಾಧನೆ ಮಾಡ್ತೇನೆ, ಬ್ರಹ್ಮಶ್ರೀ ಆಗ್ತೇನೆ ಎನ್ನುವುದಾಗಿ ಪ್ರತಿಜ್ಞೆ ಮಾಡಿದ. ಆದ್ರೆ ಈಗೇನ್ ಮಾಡ್ತಾ ಇದ್ದಾನೆ, ಯಾವುದೋ ಒಂದು ಹೆಣ್ಣಿನ ಮೋಹಕ್ಕೆ ಇದ್ದು ಸಂಸಾರಿಕನಾಗಿದ್ದಾನೆ, ಸಾಂಸಾರಿಕವಾದಂತಹ ಪರಿಸ್ಥಿತಿಯಲ್ಲಿದ್ದಾನೆ. ಅವನು ಏನು ಮಾಡ್ಲಿಕ್ಕೆ ಆಗ್ತದೆ, ಅವನ ಕೈಯಿಂದ ಏನಾಗ್ತದೆ ಎನ್ನುವುದಾಗಿ ಹೇಳ್ತಾ ಇದ್ದಾನೆ. ಪುರುಷರವರ ಕೆಲಸ ಆಗುವುದಕ್ಕೆ ಮಾತ್ರ ಚಿನ್ನ ರನ್ನ ಮುತ್ತು ಬಂಗಾರೆಯನ್ನು ಹಾರಿಕೊಳ್ಳುವವರು. ಕೆಲಸ ಆದ ಬಳಿಕ ಇದೇ ರೀತಿಯಾಗಿ ಕೃತಜ್ಞರಾಗಿ ವ್ಯವಹರಿಸುವ. ತಮಗೂ ಮೇಲಕ ಇರುವ ಹಾಗೆ ಹೇಳಿದ್ರಲ್ಲ, ನಾನೇನು ಮಾಡಿದೆ ಅಂತ ಕೇಳಿದ ನಿಮ್ಮಲ್ಲಿ. ಏನು ಮಾಡಿದ್ದೀಯ? ನಿನ್ನಿಂದಾಗಿ ನನ್ನ ಉದ್ದೇಶವೇ ಹಾಳಾಗಿ ಹೋಯಿತು. ಹೆಚ್ಚೇನು ಯಾವ ಪದವಿಯನ್ನು ಪಡೆಯಬೇಕೆಂಬುದಾಗಿ ಹಂಬಲ ಇದ್ದ ಅದು ಕನಸಾಗುವ ಕಾಲ ಬಂತು. ನೀನು ಹೋದರೆ ನನಗದು ನನಸಾಗುತ್ತದೆ. ನೀವು ಸ್ವರ ಏರಿಸುವುದು ಬೇಡ, ಹೂ ಅಂತ ಹೇಳುವುದು ಬೇಡ. ನಾನು ನಾನಾಗಿ ಬಂದದ್ದು. ಹೋಗುವಾಗ ತೊಲಗು ಅಂತ ಹೇಳ್ಬೇಕಂತ ಅಗತ್ಯ ಇಲ್ಲ. ಇಲ್ಲಿ ಉಳಿದ ನನಗೂ ಮನಸ್ಸಿಲ್ಲ. ನೀನು ನೀನಾಗಿ ಬಂದಿರಬಹುದು. ನೀನು ಬರುವಾಗ ನಾನು ಕಣ್ ತೆರೆದೆ. ಅಲ್ಲ, ನಾನು ಕಣ್ ತೆರೆದಾಗ ನೀನು ಬಂದೆ. ನಾನಿನ್ನಲ್ಲಿ ಬಾ ಅಂತ ಹೇಳಿದ್ದೇನಾ? ಬೇಡ. ಬಂದ ಮೇಲೆ ನಾವು ಬಾ ಹೇಳಿದೆ. ನೀನು ಆಗುವುದಿಲ್ಲ ಅಂತ ಹೋಗ್ಬೋದಿತ್ತು. ಆದ್ರೆ ಹೇಳ್ತಲ್ವಾ, ನಾ ಶಾಪ ಕೊಡ್ತೇನೆ, ಹೋದ್ರೆ ಶಾಪ ಕೊಡ್ತೇನೆ ಅಂತ ಹೇಳ್ತೇನೆ. ಉದ್ದೇಶವನ್ನು ಸಾಧಿಸುವಲ್ಲಿ ಎಷ್ಟೇ ಕಷ್ಟ ಬಂದ್ರು ನೀಗಿ ಹೋಗಬೇಕು ನಾವು. ಹಾಗಾಗಿ ಆವಾಗ ಹೋಗಬೇಕಿತ್ತು. ಅಲ್ಲ, ಆಮೇಲೆ ನೀನಾಡಿದ ಮಾತು ನಮ್ಮಿಬ್ಬರ ದಾಂಪತ್ಯದ ಪ್ರತೀಕವಾಗಿ ಅಲ್ಲ, ಅಂಗ ಸಾಂಗತ್ಯದಿಂದ ಸಂತತಿ ಒಂದನ್ನ ಪಡೆಯುವ ತನಕ ನಿನ್ನೊಂದಿಗಿರ್ತೇನೆ ಅಂತ ಭಾಷೆ ಕೊಟ್ಟಿದ್ದೀರಿ, ಹೌದಾ? ಕೊಟ್ಟಿದ್ದೇನೆ. ಕೊಟ್ಟ ಮೇಲೆ ತಟ್ಟಿದ್ದೇನೆ, ಮುಟ್ಟಿದ್ದೇನೆ. ಕೊಟ್ಟ ಭಾಷವಾಗಿ ಹುಟ್ಟಿದೆಯಲ್ಲ ಮಗು, ಮಾತಿನಂತೆ ಒಂದು ಸಂತಾನ ಆಗಿದೆ. ಮತ್ತೆ ಯಾಕೆ ನಿಂತಿದ್ದೀಯ? ಅಲ್ಲಿಗೆ ಬರೋಣ. ನಿಮ್ಮ ಕೊಟ್ಟ ಭಾಷೆ ಸಂದಿರಬಹುದು, ಆದ್ರೆ ದೇವಲೋಕಕ್ಕೆ ಹೋಗುವಂತಹ ಸ್ಥಿತಿಯಲ್ಲಿ ನಾನಿಲ್ಲ. ಯಾಕೆ? ಕೈಯಲ್ಲಿ ಉಡುಗೊರೆಯಾಗಿ ಉಂಟಲ್ಲ ಪ್ರಸಾದ ರೂಪವಾಗಿ ಕೊಟ್ಟಂತದ್ದು. ನಮ್ಮ ದೇವಲೋಕದಲ್ಲಿರುವಂತಹ ಸಂಖ್ಯೆ ಅಷ್ಟೇ 33 ಕೋಟಿ. ಒಂದು ಹೆಚ್ಚಾಗೋದಕ್ಕೆ ಇಲ್ಲ, ಒಂದು ಕಡಿಮೆ ಆಗುವುದಕ್ಕೂ ಇಲ್ಲ. ಹಾಗಾಗಿ ಈ ಮಗುವನ್ನು ಹಿಡಿದುಕೊಂಡು ಹೋಗುವ ಹಾಗೆ ನನಗಿಲ್ಲ. ನೀನು ಇಲ್ಲ ಎಂಬ ಕಾರಣಕ್ಕಾಗಿ ಇಟ್ಕೊಳ್ಳಿಕ್ಕೂ ಆಗೋದಿಲ್ಲ. ಯಾಕಾಗುದಿಲ್ಲ? ನೀನು ಬರುವ ಮೊದಲು ಈ ಮಗು ಇಲ್ಲವಾಗಿತ್ತು. ನೀನು ಬಂದ ಮೇಲೆ ಮಗು ಹುಟ್ಟಿದ್ದು. ಹುಟ್ಟಿದ್ದು ಯಾರಿಗೆ? ಹಡೆದದ್ದು ಯಾರು? ಹಡೆದದ್ದು ನಾನೇ. ಮಗು ಯಾವತ್ತು ತಾಯಿಯೊಂದಿಗಿರಬೇಕು. ಯಾರು ಹೇಳಿದ್ರು? ಪಾಲನೆ ಪೋಷಣೆ ಒಂದು ತಂದೆ ಮಾಡಬೇಕು, ಒಂದು ತಾಯಿ ಮಾಡಬೇಕು. ಹಾಗಾದ್ರೆ
ಪಾಲನೆ ಪೋಷಣೆ ಎರಡನ್ನು ತಂದೆಯಿಂದ ಮಾಡ್ಲಿಕ್ಕೆ ಆಗುದಿಲ್ಲ, ತಾಯಿಯಿಂದ ಆಗ್ತದೆ. ಅದು ನೀವು ಹೇಳಿದ ಮಾತು ಹೌದು, ಹಾಗಾಗಿ ಕರ್ಕೊಂಡು ಹೋಗು. ನಾನು ಒಪ್ಪಿಕೊಳ್ತೇನೆ. ಆದ್ರೆ ಒಂದು ಸ್ವಾಮಿ, ಈ ಭೂಲೋಕದ ನ್ಯಾಯ ಉಂಟು. ಏನು? ಕೃಷಿಕ ಹಾಗೂ ಕ್ಷೇತ್ರ ನ್ಯಾಯ. ಕೃಷಿಕ ನೋಡುವ ಫಸಲು ಬೇಕಿರುವಂತಹ ಕಾಲಕ್ಕೆ ಬೇಕಾಗಿ ಬೀಜವನ್ನು ಬಿತ್ತುತ್ತಾನೆ, ಉಳುಮೆ ಮಾಡ್ತಾನೆ, ಆ ಮುಖೇನವಾಗಿ ಫಸಲನ್ನು ಪಡೆಯುತ್ತಾನೆ. ಫಸಲನ್ನು ಪಡೆದ ಮೇಲೆ ಆ ಭೂಮಿಯಲ್ಲಿ ಬಿಡುತ್ತಾನೋ ಅಥವಾ ಪಡೆದುಕೊಂಡು ಹೋಗ್ತಾನೋ? ಅಯ್ಯೋ, ಮನೆ ತಕೊಂಡು ಹೋಗ್ತಾನೆ. ಇಲ್ಲಿ ಕೃಷಿಕ ಯಾರು? ನೀವು. ಭೂಮಿ ನಾನು. ಬೀಜ ಬಿತ್ತಿದ್ದೀರಿ, ಫಸಲು ಬಂದಿದೆ, ಪಡೆದುಕೊಂಡು ಹೋಗಿ. ನಾನು ಕೃಷಿಕ ಒಪ್ಪಿಕೊಳ್ತೇನೆ, ನೀನು ಭೂಮಿ. ಯಾರ ಭೂಮಿ? ಸದ್ಯಕ್ಕೆ ನಿಮ್ಮ ಭೂಮಿ. ದೇವೇಂದ್ರನ ಭೂಮಿ ಸದ್ಯಕ್ಕಲ್ಲ, ಇದರ ಒಡೆತನ ದೇವೇಂದ್ರನಿಗೆ ಉಂಟು. ನಾವೆಲ್ಲ ಪದ್ಧತಿ ಇಟ್ಕೊಂಡಿದ್ದೇವೆ. ಏನು? ಮತ್ತೊಬ್ಬರ ಭೂಮಿಯನ್ನ ಪಡೆದು ಬೆಳೆ ಬೆಳಿತೇವೆ ಅಂತಾದ್ರೆ ಭೂಮಿಯ ಒಡೆಯನಿಗೆ ಗೇಣಿ ಅಂತ ಕೊಡ್ತೇವೆ. ಅಯ್ಯೋ ದೇವರೇ, ನಿನ್ನ ಒಡೆಯ ದೇವೇಂದ್ರ ಅಲ್ವಾ, ಅವನಿಗೆ ಗೇಣಿ ಆಯ್ತು. 25 ವರ್ಷಕ್ಕೆ 25 ಕೊಡಬೇಕಿತ್ತು, ಏನ್ ಮಾಡೋದು? ಒಂದೇ ತಗೊಂಡು ಹೋಗು. ನಮ್ಮ ದೇವೇಂದ್ರನಿಗೆ ಏನಿದ್ರು ಕೂಡ ಯಾಗ ಯಜ್ಞಾಸವನ್ನು ಮಾಡುವಾಗ ಆಘಾಟಿಸುವಂತಹ ಸ್ವಭಾವ ಇರು. ಇಂತಹ ಕೇಳಿಯನ್ನು ಪಡೆದು ಅಭ್ಯಾಸವೇ ಇಲ್ಲ. ಏನು? ಆಕಳಿಯನ್ನು ಕರೆ ಹುಡುತ್ತದೆ. ಹೌದು. ಆ ಆಕಳ ಕರು ದನದ ಹಿಂದೆ ಹೋಗುವುದ, ಕೂಡಿಯಿಂದ ಹೋಗುದ? ದನದ ಹಿಂದೆ ಹೋಗು. ಹಾಗಾಗಿ ಈ ದನದ ದನದ ಕರು ಕರು ಏನು? ದನದ ಕರು ಅಂತಲೇ ಹೇಳುವುದು ಯಾವಾಗ? ದನದ ಕರು ಹೋಗಿ ಎಲ್ಲಿಗೆ ಹೋಗುದು? ನಿನ್ನೊಟ್ಟಿಗೆ ಹೋಗಿ. ಹೋಗಬಹುದಿತ್ತು, ತಡೆ ಉಂಟಲ್ಲ ಅಂತ ಹೇಳಿದ್ದಾನು. ಏನು? ಆವಾಗ ಬೇಕು ಅಂತ ಅನಿಸಿತ್ತು, ಹಸಿವಾಗಿತ್ತು, ಊಟ ಮಾಡಿದ್ದೇನೆ. ಊಟ ಆದ್ಮೇಲೆ ಎಲೆ ತೆಗೆದು ಬಿಸಾಡಬೇಕು. ಕಾಮದ ಹಸಿವಾಗಿದೆ, ಊಟ ಆಯ್ತು, ಎಲೆ ಇದು ಬಿಸಾಡುವುದೇ ಇಲ್ಲ. ಮಹರ್ಷಿಗಳೇ, ಸರಿ, ನಿಮಗೆ ಹಸಿವಾಗಿತ್ತು, ಊಟ ಮಾಡಿದ್ರಿ, ನೆನಪಿಟ್ಟುಕೊಳ್ಳಿ, ಹೇಳು. ಇದು ಎಲೆಯಲ್ಲ, ಬಂಗಾರದ ಬಟ್ಟಲು. ಬಂಗಾರದ ಬಟ್ಟಲು. ಬಂಗಾರದ ಮೇಲೆ ವ್ಯಾಮೋಹ ನಮ್ಗಿಲ್ಲ. ಬೇಕಾದ್ರೆ ದೇವನ್ನು ತೊಳೆದು ಇಟ್ಕೊಳ್ಳಿ ಬಂಗಾರದ ಬಟ್ಟಲು. ಬಂಗಾರದ ಬೆಲೆ ಕೇಳಿದ್ರೆ ಬೆಚ್ಚಿ ಬೀಳ್ತೀರಿ. ಬಂಗಾರದ ಬಟ್ಟಲು ಅರಮನೆಯಲ್ಲಿ ಬಿಟ್ಟು ಬಂದವ ನಾನು, ಮತ್ತೆ ಅಂತದೇ ಬಂಗಾರದ ಬಟ್ಟಲು. ನಮಗೆ ಬಂಗಾರದ ಬಟ್ಟಲು ಎಲೆಗೆ ಸಮಾನ. ನಾವು ದೋಣಿಯನ್ನು ದಾಟ್ತೇವೆ. ಹೌದು. ಯಾವುದಕ್ಕಾಗಿ? ನದಿಯನ್ನು ದಾಟುವುದಕ್ಕೆ. ಹೌದು. ಇಲ್ಲೂ ಹಾಗೆ ಕಾಮ ಎಂಬಂತ ನದಿಯನ್ನು ಅಥವಾ ಆಸೆ ಎಂಬಂತ ನದಿಯನ್ನ ದಾಟುವುದಕ್ಕೆ ಈ ದೋಣಿಯನ್ನ ಬಳಸ್ಕೊಂಡಿದ್ದೇವೆ. ದಾಟಿದ ಮೇಲೆ ಮತ್ತೆ ದೋಣಿ ಹಿಡ್ಕೊಂಡು ಹೋಗ್ತೇವೆ ನಾವು. ಇದು ಬಹಳ ಉಪಕಾರ ಮಾಡ್ತು. ಈ ದೋಣಿ ಬಿಡ್ಲಿಕ್ಕೆ ಆಗುದಿಲ್ಲ, ಹಾಗಾಗಿ ದೋಣಿ ಕಟ್ಕೊಂಡು ಹೋಗುದ. ಸ್ವಾಮಿ, ಹಾಗಾಗಿ ದೋಣಿ ಹಂಗಿಲ್ಲ ನಮ್ಗೆ. ನಿಮ್ಮಂತವರ ಬಾಯಲ್ಲಿ ಇಂತಹ ಮಾತುಗಳು ಬರಬಾರ್ದು. ಯಾಕೆ? ಸರಿ, ನಾನು ನಾವೇ ಒಪ್ಪಿಕೊಡುತ್ತೇನೆ. ನೀವು ನಾವಿಕ ಪ್ರಯಾಣ ಮಾಡಿದ್ರೆ, ಗುರಿ ತಲುಪಿದ್ರೆ, ಆ ಬಳಿಕ ಬಿಟ್ಟು ಹೋಗುತ್ತೀನಿ. ಆದ್ರೆ ಒಂದು ಯಾವುದಾದ್ರೂ ಒಂದು ಊಟಕ್ಕೆ ಕಟ್ಟಿ ಹಾಕಿ ಹೋಗ್ಬೋದಲ್ವಾ ನಾವೇನು? ಅಷ್ಟು ಮಾಡಿದ್ರೆ ಕೃತಜ್ಞರಾಗಿ ಹೋದ್ರಲ್ಲ, ಆ ಬಗ್ಗೆ ಯೋಚನೆ ಮಾಡುದು. ಊಟಕ್ಕೆ ಕಟ್ಟಬೇಕು ನಾವೇ ಅಲ್ಲ, ಮಗು ಎಂಬಂತ ಊಟಕ್ಕೆ ಈ ನಾನೇ ಕಟ್ಟಿದ್ದೇನೆ. ಹೋಗು. ಎಷ್ಟು ಸುಲಭವಾಗಿ ಆಡ. ಹೋಗು, ಹೋಗು ಮೇಲೆ. 25 ವರ್ಷಗಳ ಕಾಲ ನಿಮ್ಮ ಜೊತೆಯಲ್ಲಿ ಸಂಸಾರವನ್ನು ನಡೆಸಿದವಳು ನಾನು. ಭೂಲೋಕದ ಹೆಣ್ಣು ಮಕ್ಕಳು ನಾಚುವ ತೆರನಾಗಿ ನಾನು ಬದುಕಿದ್ದೇನೆ. ಅದಕ್ಕೂ ಒಂದು ರೀತಿ ಕೃತಜ್ಞತೆಯನ್ನು ಹೊಂದಿರಲಿಲ್ಲ ಸ್ವಾಮಿ. ಮತ್ತೆ ಭಾವನೆಗೊಳಗಾದ್ರೆ ನನ್ನ ದಾರಿ ತಪ್ಪುತ್ತದೆ. ಹೋಗು. ನಿಮಗೆ ನಿಮ್ಮ ಹಠವೇ ಮುಖ್ಯ, ನನಗೆ ನನ್ನ ಹಠವೇ ಮುಖ್ಯ. ಕರ್ತವ್ಯದ ಕರೆ ಕೈ ಬೀಸಿ ಕರೆಯುತ್ತಾರೆ. ಈ ಮಗುವಿನ ರಕ್ಷಣೆಯ ಭಾರ ಅದು ನಿಮಗೆ, ಅದು ನಿಮಗೆ. ನಾನು ಹೋಗುವುದಿಲ್ಲ. ಕ್ಷಮಿಸಿ ಬಿಡು.
ಗಂತು ವೈರಿಯೇ ನನಗೆನುತಾ ಗಂತು ವೈರಿಯೇ ನನಗೆನುತಾ ಬಲು ಚಿಂತೆಯ ಕಾಡುತ್ತಗ ಶಿವನೇ ಮಗುವನ್ನ ಕಾಪಾಡು, ಮಗುವನ್ನ ಕಾಪಾಡು, ಮಗುವನ್ನ ಕಾಪಾಡು, ಕಾಪಾಡು. ದಿಕ್ಬಲಂ ಕ್ಷತ್ರಿಯ ಬಲಂ ನಮ್ಮ ತೇಜೋ ಬಲಂ ಬಲಂ ತೇಜೋ ಬಲಂ ಬಲಂ ಬ್ರಹ್ಮ ತೇಜೋ ಬಲಂ ಬಲಂ ವಸಿಷ್ಠ ಬ್ರಹ್ಮ ತೇಜೋ ಬಲಂ ಬಲಂ ಕಂಡ್ವನಾಮ ಕಮನಿಯು ಧರ್ಮಾರಣ್ಯದೇವ ಬರುತ್ತಿರಲು ಕಂಡನು ಮಣ್ಣಿನೊಳು ಹೊರಳುತ್ತ ಅಳುತ್ತಿಗ ಹೆಣ್ಣು ಶಿಶುವ ಏನಿದು ವಿಪರ್ಯಾಸ? ಘೋರವಾದಂಥ ವಿಕಲಾಂತರದಲ್ಲಿ ಅಳುವ ಮಗುವನ್ನ ಕಂಡು ಎದ್ದು ಹೌದು, ಹಾಗಿದ್ರೆ ಈ ಮಗುವಿಗೆ ಜನ್ಮವನ್ನು ಕೊಟ್ಟವರು ಯಾರು? ಓಹೋ, ನನ್ನ ದಿವ್ಯ ದೃಷ್ಟಿಯಲ್ಲಿಯೇ ತಿಳಿದುಕೊಳ್ತಾ ಇದ್ದೇನೆ. ಅವನು ಇವರಿಂದ ಪಡೆದಿರುವಂತಹ ಮಗು ಅನ್ನುವುದಾಯಿತು. ಮಗುವಿನ ಸಂರಕ್ಷಣೆಯನ್ನು ಮಾಡ್ತಾ ಇದ್ದವರು ಯಾರು? ಶಕುಂತ ಪಕ್ಷಿಗಳು. ಹಾಗಾದ್ರೆ ಈ ಮಗುವಿಗೆ ನಾಮಕರಣ ಇವಳ ಹೆಸರು ಇಂದಿನಿಂದ ಶಕುಂತಲ ಎನ್ನುವುದಾಯಿತು. ಎಲ್ಲ ದೈವ ಇಚ್ಛೆ. ಇವಳ ಉಪವಾದಂತ ಭವಿಷ್ಯತ್ತು ತಗೊಳ್ಳಬೇಕು ಅಂತಾದ್ರೆ ಅದು ಈ ಕಣ್ಣ ಋಷಿಯಿಂದ ಅನ್ನುವುದಾಯಿತು. ನನ್ನ ಸಾಕು ಬರ ಬೆಳೆಸಬೇಕೆಂದಾಗಿದ್ದೇನೆ. ನನ್ನ ಆಟೋ ಕರೆದುಕೊಂಡು ಹೋಗ್ತೇನೆ.